अथ चेत्त्वमिदं धर्म्यम् अथ चेत्त्वमिमं धर्म्यम् संग्रामं न करिष्यसि संग्रामं न करिष्यसि ततः स्वधर्मं कीर्तिं च ततः स्वधर्मं कीर्तिं च हित्वा पापं वपाप्स्यसि हित्वा पापम् अवाप्यसि. ಸೊ ಯಾರಾದರೂ ಅನುವಾದ ಓದಿ. ನೀನೇನಾದರೂ ಯುದ್ಧ ಮಾಡಬೇಕಾದ ನೀನೇನಾದರೂ ಯುದ್ಧ ಮಾಡಬೇಕಾದ ನಿನ್ನ ಸ್ವಧರ್ಮವನ್ನು ಪಾಲಿಸದೆ ನಿನ್ನ ಸ್ವಧರ್ಮವನ್ನು ಪಾಲಿಸದೆ ಇದ್ದರೆ ನಿನ್ನ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪಾಪಕ್ಕೊಳಗಾಗುತ್ತೀಯೇ. ಯೋಧನಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯೇ. ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯೇ. ಧನ್ಯವಾದ ಮಾತಾಜಿ. ಸೊ ಹರೇ ಕೃಷ್ಣ. ಸೊ ಇವತ್ತು ಬಹಳ ಶುಭ ದಿವಸ, ಏಕಾದಶಿ ಅಂತ ಪವಿತ್ರವಾದ ದಿವಸ. ಸೊ ನಿನ್ನೆ ನಾವು ಬಹಳ ಇಂಪಾರ್ಟೆಂಟ್ ವಾಗಿದಂತ ಶ್ಲೋಕವನ್ನು ನಾವು ಡಿಸ್ಕಷನ್ ಮಾಡಿದ್ದು. ಸೊ ಹೆಂಗೆ 32 ಸೊ ಅಲ್ಲಿ ಕೃಷ್ಣ ಹೆಂಗೆ ಅರ್ಜುನನಿಗೆ ತಿಳಿಸಿದ, ಕ್ಷತ್ರಿಯ ಆಗಿದ್ದವನು ನಿಂದು ಏನ್ ಮಾಡ್ಬೇಕು, ನಿಂದು ಫೋರ್ಮೋಸ್ಟ್ ಡ್ಯೂಟಿ ಯಾವ್ದಿದೆ, ಯುದ್ಧ ಮಾಡೋದು. ಮತ್ತು ಕ್ಷತ್ರಿಯನಿಗೆ ದಿಸ್ ಇಸ್ ಅಪಾರ್ಚುನಿಟಿ. ಕ್ಷತ್ರಿಯನಿಗೆ ಅದು ಒಂದು ಒಳ್ಳೆ ಒಂದು ಅವಕಾಶ. ಇಂಥ ಅವಕಾಶ ಬಹಳಷ್ಟು ಜನರಿಗೆ ಸಿಗೋದೇ ಇಲ್ಲ. ಅಂಥ ಅವಕಾಶ ಅರ್ಜುನ ನಿನ್ಗೆ ಸಿಕ್ಕಿದೆ. ಸೊ ಅಂಥ ಅವಕಾಶವನ್ನು ಬಿಟ್ಟು ನೀನು ಏನ್ ಮಾಡ್ತಾ ಇದೀಯಾ? ಯಾಕಂದ್ರೆ ಈ ಅವಕಾಶದಿಂದ ನೀನು ಸ್ವರ್ಗ ದ್ವಾರಕ್ಕೆ ಹೋಗೋಕೆ ಮತ್ತು ಕೀರ್ತಿಗೆ ಯೋಗ್ಯವಾಗ್ತೀಯ. ಸೊ ಇದನ್ನು ಬಿಟ್ಟು ನೀನು ಯುದ್ಧ ಮಾಡೋದಿಲ್ಲ ಅಂತ ವಿಚಾರ ಮಾಡ್ತಾ ಇದೀಯಾ ಅಂತ ಅರ್ಜುನ ನಿನ್ನಿನ ಶ್ಲೋಕನಲ್ಲಿ ನಾವು ಡಿಸ್ಕಷನ್ ಮಾಡಿದ್ವು. ಸೊ ನಿನ್ನೆ ಬಹಳ ಇಂಪಾರ್ಟೆಂಟ್ ವಾಗಿ ನಾವು ಸ್ವಧರ್ಮ ಎಲ್ಲವನ್ನು ಡಿಸ್ಕಷನ್ ಮಾಡಿದ್ದು. ಬಹಳಷ್ಟು ಪಾಯಿಂಟ್ಗಳನ್ನು ಕ್ಷತ್ರಿಯ ಆಗಿದ್ದವನು ಅವನದನ್ನು ಡಿಸ್ಕಷನ್ ಮಾಡಿದ್ದ ನಾವು. ಸೊ ಇವತ್ತು ನಾವು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಏನ್ ಡಿಸ್ಕಷನ್ ಪ್ರಭುಪಾದ್ ನಮ್ಗೆ ಮತ್ತು ಭಗವಂತ ಇಲ್ಲಿ ತಿಳಿಸ್ತಾ ಇದ್ದಾರೋ. ಸೊ ಭಗವಂತ ಹೆಂಗೆ ಅರ್ಜುನ ಒಂದು ವಿಶ್ಲೇಷಣೆ ಕೊಟ್ಟಿದ್ದ ಏನಂತ, ಫಸ್ಟ್ ಅಧ್ಯಾಯನಲ್ಲಿ ನಾನು ಏನಾದ್ರೂ ಯುದ್ಧ ಮಾಡಿದ್ರೆ ನಾನು ಇವ್ರಿಗೆ ಕೊಂದರೆ ನನಗೆ ಪಾಪ ಸಿಗತ್ತೆ. ಇನ್ನೊಂದು ಎಲ್ಲಾರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೋ, ನಂದು ಅಪಕೀರ್ತಿ ಆಗತ್ತೆ, ನನಗೆ ಒಳ್ಳೇದು ಏನ್ ಇತರದಿಂದ ಸಿಗೋದೇ ಇಲ್ಲ ಅಂತ ಫಸ್ಟ್ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನ್ಗೆ ಒಂದು ಶ್ಲೋಕನಲ್ಲಿ ತಿಳಿಸಿದ. ಸೊ ಇವತ್ತು 33 ನಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೋ, ನೋಡು ಆಕ್ಚುಲಿ ನೀನ್ ತಿಳ್ಕೊಂಡಿದ್ದು ತಪ್ಪಾಗಿ. ಆಕ್ಚುಲಿ ಏನಿದೆ, ನೀನು ಸ್ವಧರ್ಮ, ನಿನ್ ಕರ್ತವ್ಯನವನ್ನು ನೀನ್ ಮಾಡಿಲ್ಲ ಅಂದ್ರೆ ಆಕ್ಚುಲಿ ನಿನಗೆ ಪಾಪ ಸಿಗುತ್ತೆ. ಸೊ ನಿನ್ಗೆ ಪಾಪಕ್ಕೆ ಹೊಣೆ ಆಗ್ತೀಯ ಮತ್ತು ನೀನು ಒಂದು ನರಕಕ್ಕೆ ಹೋಗೋದಕ್ಕೆ ಯೋಗ್ಯವಾಗ್ತೀಯ ಯಾವಾಗ ನೀನು ಸ್ವಧರ್ಮ ಮಾಡಿಲ್ಲ ಅಂದ್ರೆ. ಅಷ್ಟೇ ಅಲ್ಲ, ನಿನ್ ಕೀರ್ತಿನೂ ಸಿಗೋದಿಲ್ಲ ನಿನ್ಗೆ. ಕೀರ್ತಿ ಅಂದ್ರೆ ಈ ಜಗತ್ತಿನಲ್ಲಿನೋ ನೀನು ಅರ್ಜುನ ಆಗಿದೆ ಅಂತ ಎಲ್ಲರೂ ಹೇಳ್ತಾರಲ್ಲ, ಕ್ಷತ್ರಿಯ ಆಗಿದೆ ಅರ್ಜುನ, ನೀನು ಕೀರ್ತಿ, ಅರ್ಜುನಂದು ಒಂದು ಕೀರ್ತಿ ಇದೆ, ಯುದ್ಧದಲ್ಲಿ ಧನುರ್ಧಾನಿ ಅರ್ಜುನ ಅಂತ ಈ ಕೀರ್ತಿ ಇದೆ. ಈ ಕೀರ್ತಿಯನ್ನು ನೀನು ಕಳೆದು ಹೋಗ್ತೀಯ. ಸೊ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೋ, ಎರಡು ಕಡೆನಿಂದ ಒಂದು ಪಾಪ, ಒಂದು ಯುದ್ಧ ಮಾಡಿಲ್ಲ ಅಂದ್ರೆ ನಿನ್ಗೆ ಪಾಪ ಸಿಗತ್ತೆ, ಸೆಕೆಂಡ್ ಒಂದು ಅಪಕೀರ್ತಿನೂ ಆಗುತ್ತೆ ಅಂತ. ಸೊ ಇವೆಲ್ಲವನ್ನು ಇಲ್ಲಿ ಡೀಟೇಲ್ ಆಗಿ ತಿಳಿಸ್ತಾ ಇದ್ದಾರೆ ಭಗವಂತ. ಸೊ ಬರೀ ತಾತ್ಪರ್ಯನಲ್ಲಿ ಪ್ರಭುಪಾದ್ ನಮ್ಗೆ ಏನೇನ್ ನಮ್ಗೆ ಹೇಳ್ಕೊಡ್ತಾ ಇದ್ದಾರಂತ ತಿಳ್ಕೊಳ್ಳೋಣ. ಸೊ ಪಾಯಿಂಟ್ 1 ಓದಿ ಯಾರಾದ್ರೂ. ಓದ್ಲಾ ಪ್ರಭು? ಹಾ ಓದಿ. Arjuna was a famous fighter and he attained fame by fighting many great demigods, including even Lord Shiva. After fighting and defeating Lord Shiva in the dress of a hunter, Arjuna pleased the Lord and received as a reward a weapon called Pashupatastra. Everyone knew that he was a great warrior. Even Dronacharya gave him benediction and awarded him this special weapon by which he could kill even his teacher. ಅರ್ಜುನ ಒಬ್ರು ಅಂದ್ರೆ ಫೇಮಸ್ ಯೋಧ ಆಗಿರ್ತಾರೆ, ಫೈಟರ್ ಆಗಿರ್ತಾರೆ. ಅವರು ತುಂಬಾ ಡೆಮಿಗಾಡ್ಸ್ ಜೊತೆ ಫೈಟ್ ಮಾಡಿ ಅವ್ರಿಗೆ ನೇಮ್ ಮತ್ತೆ ಫೇಮ್ ಸಿಕ್ಕಿರುತ್ತೆ. ಒಂದ್ ಸರ್ತಿ ಶಿವ ಒಂದು ಹಂಟರ್ ರೂಪದಲ್ಲಿ
ವೇಷದಲ್ಲಿ ಬಂದಾಗ ಅವ್ರ ಜೊತೆನೂ ಫೈಟ್ ಮಾಡಿ ಶಿವನ ಪ್ಲೀಸ್ ಮಾಡಿ ಅವ್ರಿಗೆ ಈ ಪಾಶುಪತಾಸ್ತ್ರ ಅನ್ನೋ ಒಂದು ವೆಪನ್ ನ ಶಿವ ಅವ್ರಿಗೆ ರಿವಾರ್ಡ್ ಆಗಿ ಕೊಟ್ಟಿರ್ತಾರೆ. ಮತ್ತೆ ಎಷ್ಟೊಂದು ಗ್ರೇಟ್ ವಾರಿಯರ್ಸ್ ಜೊತೆನೂ ಫೈಟ್ ಮಾಡಿರ್ತಾರೆ. ಅವ್ರಿಗೆ ದ್ರೋಣಾಚಾರ್ಯಯಿಂದಾನೇ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಮತ್ತೆ ಬೆನಿಡಿಕ್ಷನ್ ಸಿಕ್ಕಿರುತ್ತೆ. ಅಂದ್ರೆ ಒಂದ್ ಗುರುನೇ ಸಾಯ್ಸಕ್ಕೂ ಆಗುವಂತ ವೆಪನ್ ನ ಅವರೇ ಅರ್ಜುನಗೆ ಕೊಟ್ಟಿರ್ತಾರೆ. ಥ್ಯಾಂಕ್ ಯು. ಸೊ ಜಗನ್ನಾಥ್ ಪ್ರಭು ಪ್ಲೀಸ್ ಕಂಟಿನ್ಯೂ. ಸೊ ಹರೇ ಕೃಷ್ಣ ಎಲ್ಲರಿಗೂ. ಸೊ ನಾವು ಇಷ್ಟು ದಿನ ನಾವೇನ್ ತಿಳ್ಕೊಂಡ್ವಿ, ಮೊದಲಿಗೆ ಆತ್ಮದ ಜ್ಞಾನ ಭಗವಂತ ನಮ್ಗೆ ಈ ಒಂದು 2ನೇ ಅಧ್ಯಾಯದಲ್ಲಿ ಕೊಟ್ರು. ಅದಾದ್ಮೇಲೆ ನಾವು ನಮ್ಮ ಕರ್ತವ್ಯನ ಯಾವ ರೀತಿ ಮಾಡಬೇಕು ಅಂದ್ರೆ ನಮ್ಮ ಕರ್ತವ್ಯನ ನಮ್ಮ ಡ್ಯೂಟಿನ ಯಾವ ರೀತಿ ಮಾಡಬೇಕು ಅಂತ ಇಷ್ಟವರೆಗೂ ನಮ್ಗೆ ಹೇಳಿದ್ರು. ಸೊ ಈ ಶ್ಲೋಕದಿಂದ ಮುಂದಿನ ಕೆಲವು ಶ್ಲೋಕದವರೆಗೆ ಏನ್ ಹೇಳ್ತಾ ಇದ್ದಾರೆ, ನಾವೇನಾದ್ರೂ ನಮ್ಮ ಕರ್ತವ್ಯನ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿನ್ನೆ ಭಗವಂತ ನಮ್ಗೆ ಹೊಸ ಇದನ್ನೇ ನಮ್ಗೆ ಒಂದು ಬಾಗಿಲನ್ನೇ ತರಿಸ್ಕೊಟ್ರು. ಯಾವ ರೀತಿ ಅಂದ್ರೆ ನಾವು ಮಾಡೋ ಅಂತ ಒಂದು ಕರ್ತವ್ಯ ಅನ್ನೋದು ನಮ್ಮನ್ನ ಬಂಧಿಸ್ತಾ ಇಲ್ಲ. ಅಂದ್ರೆ ಅದು ಯಾವುದೋ ಅಯ್ಯೋ ಅಂತ ಮಾಡೋ ಅಂತ ಒಂದು ಕೆಲಸ ಅಲ್ಲ. ಅದೇನದು ದ ಗ್ರೇಟೆಸ್ಟ್ ಆಪರ್ಚುನಿಟಿ ಪ್ರತಿಯೊಬ್ಬರಿಗೂ ಕೊಟ್ಟಿರೋದು ಒಂದು ಕರ್ತವ್ಯ ಮಾಡೋದು. ನಾವು ಯಾವಾಗ ನಮ್ಮ ಪ್ರಿಸ್ಕ್ರೈಬ್ ಡ್ಯೂಟಿಗಳನ್ನ ಕರೆಕ್ಟ್ ಆಗಿ ಮಾಡ್ತೀವಿ, ಅದೇನಾಗುತ್ತೆ ಆಟೋಮೆಟಿಕ್ ಆಗಿ ನಾವು ಊರ್ಧ್ವ ಲೋಕಗಳಿಗೆ ಅಥವಾ ಸ್ವರ್ಗಕ್ಕೂ ಸಹ ನಾವು ಹೋಗ್ಬೋದು ಅಂತ ನಮ್ಗೆ ಭಗವಂತ ತಿಳಿಸ್ಕೊಟ್ರು. ಅಂದ್ರೆ ನಮ್ಗೆ ಪ್ರತಿಯೊಬ್ಬರಿಗೂ ಕೊಟ್ಟಿರುವಂತ ಈ ಒಂದು ಕರ್ತವ್ಯ ಅನ್ನೋದು ಆಪರ್ಚುನಿಟಿ, ಅದು ವ್ಯಥೆ ಅಲ್ಲ, ಅಯ್ಯೋ ಅನ್ಕೊಂಡ್ ಮಾಡೋದಲ್ಲ, ಉತ್ಸಾಹದಿಂದ ಇದೊಂದು ಗ್ರೇಟೆಸ್ಟ್ ಆಪರ್ಚುನಿಟಿ ಅಂತ ನಾವು ಮಾಡ್ಬೇಕು. ಒಂದು ಸುವರ್ಣ ಅವಕಾಶ ಅಂತ ನಾವು ನಮ್ಮ ಕರ್ತವ್ಯಗಳನ್ನ ಮಾಡಬೇಕು ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ್ರು. ಅದೇ ರೀತಿ ನಮ್ಗೂ ಸಹ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾವೇನಾದ್ರೂ ನಮ್ಮ ಕರ್ತವ್ಯನ ಮಾಡಿಲ್ಲ ಅಂದ್ರೆ ಏನಾಗತ್ತೆ, ಸೊ ಅದನ್ನ ಇನ್ನು ಮುಂದೆ ಕೆಲವು ಶ್ಲೋಕಗಳಲ್ಲಿ ಕೃಷ್ಣ ನಮ್ಗೆ ಹೇಳ್ತಾ ಹೋಗ್ತಾರೆ. ಸೊ ಅರ್ಜುನ 1ನೇ ಅಧ್ಯಾಯದಲ್ಲಿ ನಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ರು, ನಾನು ಇಂಥ ಹಿರಿಯರಾದಂತಹ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ನನ್ನ ಸಂಬಂಧಿಕರು ಇವ್ರಿಗೆಲ್ಲ ಕೊಂದರೆ ನನ್ಗೇನ್ ಬರುತ್ತೆ, ಅಪಕೀರ್ತಿ ಬರುತ್ತೆ. ಸೊ ಅದರಿಂದ ಏನಾಗುತ್ತೆ, ಅನೇಕ ಒಂದು ದುಷ್ಪರಿಣಾಮಗಳು ಸಮಾಜದ ಮೇಲಾಗತ್ತೆ. ಆ ಒಂದು ದುಷ್ಪರಿಣಾಮಗಳಿಂದ ನನಗೆ ಅಪಕೀರ್ತಿ ಬರುತ್ತೆ ಅಂತ ಅವರು ಹೇಳ್ತಾ ಇದ್ರು. ಸೊ ಇಲ್ಲಿ ಕೃಷ್ಣ ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಕರೆಕ್ಷನ್ ಮಾಡ್ತಾ ಇದ್ದಾರೆ. ಅಪಕೀರ್ತಿ ಬರೋದು ನೀನು ಈ ಯುದ್ಧನ ಮಾಡೋದ್ರಿಂದ ಅಪಕೀರ್ತಿ ಬರಲ್ಲ, ಯುದ್ಧ ಮಾಡಿಲ್ಲ ಅಂದ್ರೆ ನಿನಗೆ ಅಪಕೀರ್ತಿ ಅನ್ನೋದು ಬರುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ನಾವು ಯುದ್ಧನ ಅಂದ್ರೆ ನಮ್ಮ ಒಂದು ಕರ್ತವ್ಯಗಳನ್ನ ಮಾಡೋದು ಯಾವ ರೀತಿ ಮಾಡೋದು, ಶಾಸ್ತ್ರಬದ್ಧವಾಗಿ ಮಾಡಬೇಕು ಅಂತ ಹೇಳಿದ್ರು. ಇನ್ ಕೇಸ್ ನಾನು ನನ್ನ ಕರ್ತವ್ಯಗಳನ್ನ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ನನಗೆ ಪಾಪನೂ ಸಹ ಬರುತ್ತೆ, ಆಮೇಲೆ 2ನೇದು ಅಪಕೀರ್ತಿ ಅನ್ನೋದು ಸಹ ನನಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ನಮ್ಮ ಕರ್ತವ್ಯಗಳನ್ನ ನಾವು ಮಾಡ್ಲೇಬೇಕು ಅಂತ ಇಲ್ಲಿ ಕೃಷ್ಣ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಯಾವಾಗ ಈ ಒಂದು ದೇವತಮ ಪರಮ ಪುರುಷ ಕೃಷ್ಣನು ಈ ಒಂದು ಭೌತಿಕ ಪ್ರಪಂಚದಲ್ಲಿ ತನ್ನ ಲೀಲೆಗಳನ್ನ ಮಾಡಕ್ ಬಂದ್ರು, ಆಗ್ಲೂ ಸಹ ಅವರೂ ಸಹ ತನ್ನ ಒಂದು ನಿಯಮಿತ ಕರ್ತವ್ಯಗಳನ್ನ ಚಾಚು ತಪ್ಪದೆ ಮಾಡ್ತಾ ಇದ್ರು. ಸೊ ಏನಕ್ಕೋಸ್ಕರ, ಪ್ರತಿಯೊಬ್ರು ಅದನ್ನ ಫಾಲೋ ಮಾಡ್ಲಿ ಅಂತ ಅವರು ಮಾಡ್ತಾ ಇದ್ರು. ಅವ್ರಿಗೆ ಯಾವುದೇ ಒಂದಂತ ಆಬ್ಲಿಗೇಷನ್ ಅನ್ನೋದಿರ್ಲಿಲ್ಲ, ನಾನು ಆ ಒಂದು ಕರ್ತವ್ಯ ಮಾಡಬೇಕು, ಮಾಡಿಲ್ಲ ಅಂದ್ರೆ ನನಗೆ ಅದಾಗತ್ತೆ ಇದಾಗತ್ತೆ ಅನ್ನೋದು ಏನೂ ಇರ್ಲಿಲ್ಲ. ಆದ್ರೂ ಸಹ ಅವರು ಮಾಡಿ ತೋರ್ಸಿದ್ರು. ಏನಕ್ಕೆ, ಕರ್ತವ್ಯ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ. ಅಂದ್ರೆ ನಾವು ನಮ್ಮ ಕರ್ತವ್ಯನ ಈ ಒಂದು ದೇಹದಲ್ಲಿ, ಈ ಒಂದು ಜನ್ಮದಲ್ಲಿ ಯಾವ ಒಂದು ಪರಿಸ್ಥಿತಿನಲ್ಲಿ ನಾವಿದೀವಿ ಅದಕ್ಕೆ ತಕ್ಕನಾಗಿ ಪ್ರತಿಯೊಬ್ಬರಿಗೂ ಅವರದೇ ಆದಂತ ಒಂದು ಕರ್ತವ್ಯಗಳು ಅನ್ನೋದಿದೆ, ಅದನ್ನ ನಾವು ಮಾಡಬೇಕು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಒಂದು ಕರ್ತವ್ಯ ಮಾಡದೇ ಇರೋದಕ್ಕೆ ಪಾಪ ಬರುತ್ತೆ, 2ನೇದು ಕರ್ತವ್ಯ ಮಾಡಿಲ್ಲ ಅಂತ ಅಪಕೀರ್ತಿನೂ ಬರುತ್ತೆ. ಸೊ ಇಲ್ಲಿ ಅರ್ಜುನನ ಬಗ್ಗೆ ಶ್ರೀಲ ಪ್ರಭುಪಾದರು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಪಾಂಡವರಲ್ಲೇನೆ ಇಡೀ ಒಂದು ಪ್ರಪಂಚದಲ್ಲೇನೆ ಅರ್ಜುನ ಅನ್ನೋನು ಯಾವ ರೀತಿ ಆಗಿದ್ದ, ಶ್ರೇಷ್ಠ ಧನುರ್ಧಾರಿ ಆಗಿದ್ದ. ಸೊ ಅವರು ಎಂತ ಒಂದು ಬೆಸ್ಟ್ ಸ್ಟೂಡೆಂಟ್ ಅಂದ್ರೆ, ದ್ರೋಣಾಚಾರ್ಯರು ತಮ್ಮಲ್ಲಿರುವಂತ ಎಲ್ಲಾ ವಿದ್ಯೆಗಳನ್ನು ಅವ್ರಿಗೆ ಧಾರೆ ಎರೆದಿರ್ತಾರೆ. ಅವರಂತ ಒಂದು ಶ್ರೇಷ್ಠವಾದಂತ ಧನುರ್ಧಾರಿಯಾಗಿ ಆ ಒಂದು ಕಾಲದಲ್ಲಿ ಅವರು ಪ್ರಸಿದ್ಧಿನ ಪಡೆದಿರ್ತಾರೆ. ಸೊ ಅವರು ಯುದ್ಧ ಮಾಡೋದಕ್ಕಿಂತ ಮುಂಚೆ, ಅಂದ್ರೆ ಈ ಒಂದು ಕುರುಕ್ಷೇತ್ರ ಯುದ್ಧ ಮಾಡೋದಕ್ಕಿಂತ ಮುಂಚೆ, ಸೊ ಯಾವಾಗ
ಕೌರವನಾದಂತ ದುರ್ಯೋಧನ ಅವರನ್ನ ಮೋಸದಿಂದ ಪಗಡೆ ಆಟದಲ್ಲಿ ಅವರ ಎಲ್ಲಾ ರಾಜ್ಯನ ಕಿತ್ಕೊಂಡು ವನವಾಸಕ್ಕೆ ಕಳಿಸ್ತಾರಲ್ವಾ, ಆ ಒಂದು ವನವಾಸಕ್ಕೆ ಕಳಿಸಿದಾಗ ಅಲ್ಲಿನ ಒಂದು ವನವಾಸದ ಒಂದು ಸಮಯ ಏನಿದೆ, ಅವರು ಅಯ್ಯೋ ನನ್ನ ಒಂದು ಹಣೆ ಬರ ಈ ರೀತಿ ಆಗೋಯ್ತು ಅಂತ ಅವ್ರು ಯಾರು ಕುತ್ಕೊಳ್ಳಿಲ್ಲ. ಸೊ ಅವ್ರೇನ್ ಮಾಡ್ತಾ ಇದ್ರು, ಆ ಒಂದು ಆಪರ್ಚುನಿಟಿನೂ ಸಹ ಉಪಯೋಗಿಸ್ಕೊಂಡ್ರು. ಯಾವ ರೀತಿ, ಮುಂದೆ ಬರುವಂತಹ ಒಂದು ಯುದ್ಧ ಆಗಿರ್ಲಿ, ಅದಕ್ಕೆ ಏನ್ ಮಾಡ್ಬೇಕು, ನಾನು ಪ್ರಿಪೇರ್ ಆಗ್ಬೇಕು, ನಾನು ತರಬೇತಿನ ಪಡ್ಕೋಬೇಕು ಅನ್ನೋದಕ್ಕೆ ಪ್ರತಿಯೊಬ್ಬ ಪಾಂಡವರೂ ಸಹ ಕೃಷ್ಣನ ಒಂದು ಮಾರ್ಗದರ್ಶನದಲ್ಲಿ ಅವರೇನ್ ಮಾಡ್ತಾ ಇದ್ರು, ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ರು. ಏನೆಲ್ಲ ಒಂದು ನಾನು ಕೆಲಸಗಳನ್ನ ಮಾಡಬೇಕು ಅಂತ ಆ ಒಂದು 12 ವರ್ಷ ಏನೊಂದು ವನವಾಸ ಮಾಡೋದು, ಅದರಲ್ಲಿ ಅವರು ಅದಕ್ಕೋಸ್ಕರ ಅವರು ಉಪಯೋಗಿಸ್ಕೊಳ್ತಾರೆ. ಸೊ ಈ ರೀತಿ ಮಾಡ್ಬೇಕಾದ್ರೆ ಏನಾಗುತ್ತೆ, ಅವರು ಅರ್ಜುನ ಆಕ್ಚುಲ್ ಆಗಿ ಅನೇಕ ಒಂದು ತಪಸ್ಸುಗಳನ್ನ ಮಾಡ್ತಾರೆ. ಸೊ ಅನೇಕ ಒಂದು ದೇವತೆಗಳಿಂದ ಅವರು ದಿವ್ಯಾಸ್ತ್ರಗಳನ್ನ ಅವರು ಪಡ್ಕೊಳ್ತಾರೆ. ಸೊ ಈ ರೀತಿ ಒಂದು ಒಮ್ಮೆ ಘೋರವಾದಂತ ಒಂದು ತಪಸ್ಸನ್ನ ಮಾಡ್ಬೇಕಾದ್ರೆ, ಸೊ ಶಿವನ ಕುರಿತು ಅವರು ಒಂದು ತಪಸ್ಸನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಅವರಲ್ಲಿರುವಂತ ಒಂದು ದಿವ್ಯಾಸ್ತ್ರನ ನಾನು ಪಡ್ಕೋಬೇಕು, ಯುದ್ಧದಲ್ಲಿ ಯಾರು ನನ್ನನ್ನ ಸೋಲ್ಸಕ್ಕಾಗ್ಬಾರ್ದು, ಅಂದ್ರೆ ಧರ್ಮ ಅಲ್ಲಿ ಜಯ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಏನಿರ್ಬೇಕು, ಅಂತ ಒಂದು ದಿವ್ಯಾಸ್ತ್ರಗಳನ್ನು ಸಹ ನಮ್ಮಲ್ಲಿ ಇರ್ಬೇಕು ಅಂತ ಅವ್ರು ಏನ್ ಮಾಡ್ತಾರೆ, ಒಂದು ಘೋರವಾದಂತ ಒಂದು ತಪಸ್ಸನ್ನ ಮಾಡ್ತಾ ಇರ್ತಾರೆ. ಸೊ ಆವಾಗ ಅವ್ರೇನ್ ಮಾಡ್ತಾರೆ, ಶಿವ ಏನ್ ಮಾಡ್ತಾರೆ, ಅವರ ಒಂದು ತಪಸ್ಸಿಗೆ ಮೆಚ್ಚಿ ಅವ್ರಿಗೆ ವರ ಕೊಡೋದಕ್ಕಿಂತ ಮುಂಚೆ ಒಂದು ಲೀಲೆನ ಅವರು ಮಾಡ್ತಾರೆ. ಅವರು ಪಾರ್ವತಿ ದೇವಿ ಮತ್ತು ಅವರ ಶಿವಗಣದ ಸಮೇತ ಅರ್ಜುನ ಎಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾರಲ್ಲ ಅಲ್ಲಿಗೆ ಅವರು ಬರ್ತಾರೆ. ಸೊ ಯಾವ ರೀತಿ ಬರ್ತಾರೆ, ಒಬ್ಬ ಬೇಡನ ಒಂದು ವೇಷದಲ್ಲಿ ಅವರು ಬರ್ತಾರೆ. ಸೊ ಬೇಡನ ಒಂದು ವೇಷದಲ್ಲಿ ಬಂದು ಅವರು ಬೇಡ ಅಲ್ವಾ, ಬೇಟೆ ಆಡಬೇಕು. ಸೊ ಬೇಟೆ ಆಡೋದಕ್ಕೋಸ್ಕರ ಅಲ್ಲೊಂದು ಹಂದಿ ಓಡೋಗ್ತಾ ಇರುತ್ತೆ. ಸೊ ಅದನ್ನ ಅವರು ಆಡಿಸ್ಕೊಂಡು ಬಂದು ಅಂದ್ರೆ ಹೊಡಿಬೇಕು ಅಂತ ಅವರು ಬರ್ತಾರೆ. ಸೊ ಆ ಹಂದಿ ಏನಾಗುತ್ತೆ, ಅದು ಅರ್ಜುನ ಎಲ್ಲಿ ತಪಸ್ ಮಾಡ್ತಾ ಇರ್ತಾರಲ್ಲ ಆ ಒಂದು ಪ್ರದೇಶಕ್ಕೆ ಅದು ಬರುತ್ತೆ. ಅದು ಬರೋದನ್ನ ನೋಡಿದ ತಕ್ಷಣನೇ ಇವ್ರಿಗೂ ಸಹ ಎಚ್ಚರಿಕೆ ಆಗುತ್ತೆ, ಇವರು ಸಹ ಅದನ್ನ ಹೊಡೆಯೋದಕ್ಕೆ ಅವರು ಹೋಗ್ತಾರೆ. ಸೊ ಇಬ್ರು ಸೇರಿ ಅದೇ ಒಂದು ಹಂದಿಕ್ಕೆ ಕರೆಕ್ಟಾಗಿ ಇಬ್ರು ಸೇರಿ ಬಾಣನ ಬಿಡ್ತಾರೆ. ಬಿಟ್ಟಿದ ತಕ್ಷಣ ಇಬ್ಬರ ಬಾಣನೂ ಸಹ ಆ ಒಂದು ಹಂದಿಗೆ ತಾಗಿ ಅದು ತನ್ನ ಪ್ರಾಣನ ಕಳ್ಕೊಳ್ಳುತ್ತೆ. ಸೊ ಆಗ ಅವರಿಬ್ರು ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ, ಇದು ಯಾರ ಬಾಣದಿಂದ ಈ ಒಂದು ಹಂದಿ ಇದಾಯ್ತು ಅಂತ. ಸೊ ಆವಾಗ ಅವರು ಇಬ್ರು ಆರ್ಗ್ಯೂ ಮಾಡಿ ಮತ್ತೆ ಅವರಿಬ್ರೇನೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ಘೋರ ಯುದ್ಧ ನಡೆಯುತ್ತೆ. ಸೊ ಶಿವನಿಗೂ ಮತ್ತು ಅರ್ಜುನನಿಗೂ ಒಂದು ಘೋರವಾದಂತ ಯುದ್ಧ ನಡೆಯುತ್ತೆ. ಸೊ ಅವ್ರು ಮಾಡಿ 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 ಆಮೇಲೆ ಕಡೆಗೆ ಅನೇಕವಾದಂತ ರೀತಿಗಳ ಶಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಸಹ ಅವರು ಯುದ್ಧಗಳನ್ನ ಮಾಡ್ತಾರೆ. ಸೊ ಕೊನೆಯದಾಗಿ ಶಿವ ಅರ್ಜುನನ ಒಂದು ಈ ಒಂದು ಪರಾಕ್ರಮನ ಒಂದು ಮೆಚ್ಚಿ ತನ್ನ ಸ್ವರೂಪನ ಅವರು ತೋರಿಸ್ತಾರೆ. ಅವರಿಗೆ ದರ್ಶನ ಕೊಟ್ಟು ಅವ್ರಿಗೇನ್ ಕೊಡ್ತಾರೆ, ಪಾಶುಪತ ಅಸ್ತ್ರ ಅಂತ ಒಂದು ದಿವ್ಯಾಸ್ತ್ರನ ಅವ್ರಿಗೆ ಕೊಡ್ತಾರೆ. ಸೊ ಇಂತಹ ದಿವ್ಯಾಸ್ತ್ರಗಳನ್ನ ಪಡೆದಿರುವಂತಹ ಶ್ರೇಷ್ಠ ಧನುರ್ಧಾರಿಯಾದಂತಹ ಅರ್ಜುನ. ಸೊ ಅವನು ಆ ಒಂದು ಕಾಲದಲ್ಲಿ ಅತ್ಯಂತ ಒಂದು ಕೀರ್ತಿನ ಒಂದು ಪಡೆದಿದ್ದ, ಅಂದ್ರೆ ಅಷ್ಟೊಂದು ಫೇಮಸ್ ಆಗಿದ್ದ. ಅರ್ಜುನನ ಒಂದು ಸಾಮಾನ್ಯನವನಲ್ಲ, ಅವನು ಯುದ್ಧ ಮಾಡದೇ ಇರ್ಲಿ ಯಾರಿಗೇನಾಗತ್ತೆ ಅಂತಲ್ಲ. ಆಗಿನ ಕಾಲದಲ್ಲಿ ಅವರು ಇದ್ದಂತಹ ಶ್ರೇಷ್ಠವಾದಂತಹ ಒಂದು ಧನುರ್ಧಾರಿ ಆಗಿದ್ರು. ಅವರು ಈವನ್ ಸ್ವರ್ಗಕ್ಕೇನೆ ಸಹ ಹೋಗಿ ಅಲ್ಲೂ ಸಹ ಅನೇಕ ದೇವತೆಗಳಿಂದ ಅವ್ರೇನ್ ಮಾಡ್ತಾರೆ, ಅನೇಕ ವಿದ್ಯೆಗಳನ್ನ ಕಲಿತಾರೆ, ಅನೇಕ ಅಸ್ತ್ರಗಳನ್ನ ಅವರು ಪಡ್ಕೊಳ್ತಾರೆ. ಸೊ ಇಂತಹ ಒಂದು ಸಾಮರ್ಥ್ಯ ಇರುವಂತ ಒಂದು ಅರ್ಜುನ ಇಲ್ಲೇನ್ ಮಾಡ್ತಾ ಇದ್ದಾನೆ, ಇಷ್ಟೆಲ್ಲಾ ಪ್ರಿಪೇರ್ ಆಗ್ಬಿಟ್ಟು ಬಂದ್ಬಿಟ್ಟು ಈ ಎಕ್ಸಾಮ್ನ ಯಾವಾಗ ಬರೀಬೇಕು ಆವಾಗ ನಾವೆಲ್ಲಾ ಪ್ರಿಪೇರ್ ಆಗ್ಬಿಟ್ಟು ಕುತ್ಕೊಂಡು ಎಕ್ಸಾಮಿನೇಷನ್ ಹಾಲಲ್ಲಿ ಬಂದ್ಬಿಟ್ಟು ನಾನು ಎಕ್ಸಾಮ್ ಬರೆಯಲ್ಲ ಅಂತ ಹೋಗ್ಬಿಟ್ಟು ಹೋದ್ರೆ ಹೇಗಿರುತ್ತೆ. ನಾನು ಎಕ್ಸಾಮ್ ಬರೆಯಲ್ಲ, ನನಗೆ ಈ ಪರೀಕ್ಷೆಗಳು ಬೇಕಿಲ್ಲ, ನನ್ಗೆ ಏನು ಬೇಕಿಲ್ಲ, ನಾನು ಏನಾಗ್ತೀನಿ, ನಾನು ಸನ್ಯಾಸಿನ ತಗೊಂಡ್ಬಿಡ್ತೀನಿ, ಸನ್ಯಾಸತ್ವನ ನಾನು ತಗೊಂಡ್ಬಿಡ್ತೀನಿ ಅಂತ ಹೋದ್ರೆ ಹೇಗಿರುತ್ತೆ. ನನ್ಗೇನಕ್ಕೆ ಬೇಕಿದು, ಈ ಒಂದು ಪರೀಕ್ಷೆನ ಬರೆದು ಏನಾಗ್ಬೇಕು ನನಗೆ, ನಾನು ಭಿಕ್ಷೆ ಬೇಡಿ ನನ್ನ ಜೀವನನ ನಡೆಸ್ತೀನಿ, ಇಲ್ಲ ನಾನು ಕಾಡಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಒಬ್ಬ ಸ್ಟೂಡೆಂಟ್. ಸೊ ಅದೇ ರೀತಿನೇ ಇಲ್ಲಿ ಅರ್ಜುನ ಏನ್ ಮಾಡ್ತಾ ಇದಾರೆ, ಇಷ್ಟೆಲ್ಲಾ ಪ್ರಿಪರೇಷನ್ ಮಾಡ್ಕೊಂಡು ಯಾವಾಗ ಈ ಒಂದು ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧ ಮಾಡ್ಬೇಕು ಅಂತ ಅವ್ರು ಬಂದಿದ್ದಾರೆ, ಅಂತ ಒಂದು ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಾನು ನನ್ನ ಕರ್ತವ್ಯನ ಮಾಡೋದಿಲ್ಲ, ನಾನೇನ್ ಮಾಡ್ತೀನಿ, ಕಾಡಿಗೆ ಹೋಗ್ಬಿಡ್ತೀನಿ, ಇಲ್ಲ ಅಂದ್ರೆ ನಾನು ಭಿಕ್ಷೆ ಬೇಡಿ ಜೀವನ ಮಾಡದೆ
ಇದಕ್ಕಿಂತ ಮೇಲು, ಇವ್ರನ್ನ ಕೊಲ್ಲೋದಕ್ಕಿಂತ ನಾನು ಭಿಕ್ಷೆ ಬೇಡಿ ಜೀವನ ಮಾಡದೆ ಮೇಲು ಅಂತ ತನ್ನದೇ ಆದಂತ ಒಂದು ವಾದಗಳನ್ನ ಅವರು ಮಂಡನೆ ಮಾಡ್ತಾರೆ. ಸೊ ಇಲ್ಲಿ ನಾವು ಆಕ್ಚುಲ್ ಆಗಿ ತಿಳ್ಕೋಬೇಕು, ಕೃಷ್ಣ ಮುಂದಿನ ಅಧ್ಯಾಯಗಳಲ್ಲಿ ಇದನ್ನ ಕ್ಲಿಯರ್ ಆಗಿ ಇದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವ್ ಹೇಳ್ತಾ ಇದ್ವಲ್ಲ, ಈ ಒಂದು ಅಧ್ಯಾಯದಲ್ಲಿ ಇಲ್ಲಿ ಬರುವಂತ ಪ್ರತಿಯೊಂದು ಕಾನ್ಸೆಪ್ಟ್ ಸಹ ಮುಂದಿನ ಅಧ್ಯಾಯಗಳಲ್ಲಿ ಇನ್ ಡೀಟೇಲ್ ಆಗಿ ನಮ್ಗೆ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲೇನ್ ಮಾಡ್ತಾ ಇದ್ದಾರೆ, ಒಂದು ಗ್ಲಿಮ್ಸ್ ಆಗಿ ನಮ್ಗೆ ಏನೇನು ಟಾಪಿಕ್ಸ್ ಇದೆ ಭಗವದ್ಗೀತಾದಲ್ಲಿ ಪ್ರತಿಯೊಂದ್ರದೊಂದು ಸಂಕ್ಷಿಪ್ತವಾಗಿ ನಮ್ಗೆ ವಿವರಿಸ್ತಾ ಅವರು ಹೋಗ್ತಾ ಇದ್ದಾರೆ. ಸೊ ಈಗ ಕರ್ಮದ ಒಂದು ಸಿದ್ಧಾಂತನ ಅವರು ವಿವರಿಸ್ತಾ ಇದ್ದಾರೆ. ಕರ್ಮ ಮಾಡಿಲ್ಲ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ನಮ್ಗೆ ವಿವರಿಸ್ತಾ ಇದ್ದಾರೆ. ಅಂದ್ರೆ ಮುಂದೆ ಕೃಷ್ಣ ಅವರು ಕ್ಲಿಯರ್ ಆಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ನೀನು ನಿನ್ನ ಕರ್ಮನ ಒಂದು ಮಾಡ್ಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ನೀನು ಕರ್ಮನ ಮಾಡಬಾರ್ದು. ಅಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದೇನು, ನೀನು ಶಾಸ್ತ್ರಬದ್ಧವಾಗಿ ಧರ್ಮದ ಪ್ರಕಾರ ನಿನ್ನ ಒಂದು ಕರ್ಮನ ನೀನು ಮಾಡಬೇಕು. ಅದನ್ನ ಏನಂತ ಕರೀತಾರೆ, ನಮ್ಮ ಆಕ್ಚುಲ್ ಆಗಿ ಕರ್ಮ ಅಂತ ಕರೀತಾರೆ. ಸೊ ಯಾವುದನ್ನ ನಾವು ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡ್ತೀವಿ ಅದನ್ನ ವಿಕರ್ಮ ಅಂತ ಕರೀತಾರೆ. ಸೊ ಇಲ್ಲಿ ಅರ್ಜುನ ಏನ್ ಮಾಡ್ತಾ ಇದ್ದಾನೆ, ಅವನೊಬ್ಬ ಕ್ಷತ್ರಿಯ. ಒಬ್ಬ ಕ್ಷತ್ರಿಯನಾದವನು ಅವನ ಮಾಡ್ಬೇಕಾದಂತ ಡ್ಯೂಟಿ ಏನು, ಯುದ್ಧನ ಮಾಡಬೇಕಾಗಿರೋದು. ಸೊ ಅವ್ರೇನ್ ಮಾಡ್ತಾ ಇದ್ದಾರೆ, ನಾನು ನನ್ನ ಡ್ಯೂಟಿನ ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಕೊಟ್ಟಿದಂತ ರೀಸನ್ ಎಂತ ಕೊಟ್ರು, ನಾನು ಕಾಡಿಗೆ ಹೋಗ್ತೀನಿ ಅಂದ್ರೆ ಇರೋದನ್ನೆಲ್ಲ ವೈರಾಗ್ಯದಿಂದ ತ್ಯಜಿಸಿ ಕಾಡಿಗೆ ಹೋಗೋದು ಯಾರು, ಅವನು ಕ್ಷತ್ರಿಯ ಅಲ್ಲ, ಒಬ್ಬ ಸನ್ಯಾಸಿ ಆಕ್ಚುಲ್ ಆಗಿ ಹೋಗೋದು. ಸೊ ಕೃಷ್ಣ ನಮ್ಗೆ ಮುಂದಿನ ಅಧ್ಯಾಯಗಳಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನೀನು ನಿನ್ನ ಸ್ವಧರ್ಮನ ಮಾಡಬೇಕು. ಇಲ್ಲೂ ಸಹ ಅವರು ಸ್ವಧರ್ಮ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದಾರೆ. ನಿನ್ನ ಧರ್ಮ ಏನಿದೆ ಅದನ್ನ ನೀನ್ ಮಾಡು, ಬೇರೆಯವರ ಧರ್ಮನ ನೀನ್ ಮಾಡಕ್ ಹೋಗ್ಬೇಡ ಅಂತ. ಸೊ ಸನ್ಯಾಸಿಗಳ ಧರ್ಮ ಏನ್ ಹೇಳಿ, ಇರೋದನ್ನ ಬಿಟ್ಟು ವೈರಾಗ್ಯದಿಂದ ಬೇರೆ ಕಡೆಗೆ ಹೋಗೋದು, ಅವ್ರು ಅದನ್ನ ಮಾಡ್ಬೇಕು. ಸೊ ನಾನು ಇಲ್ಲಿ ಕ್ಷತ್ರಿಯ ಇದ್ದೀನಿ ಅಂದ್ರೆ ಅರ್ಜುನ ಬಂದು ಇಲ್ಲಿ ಕ್ಷತ್ರಿಯನಾಗಿದ್ದಾನೆ. ಕ್ಷತ್ರಿಯನಾಗಿರುವಂತ ಪೊಸಿಷನ್ ಅಲ್ಲಿ ಕುತ್ಕೊಂಡು ಅವನೇನಾದ್ರು ನಾನು ಸನ್ಯಾಸಿ ತರ ಅಂದ್ರೆ ಬೇರೆಯವರ ಒಂದು ಧರ್ಮನ ಪಾಲನೆ ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ, ಅದು ತಪ್ಪಾಗತ್ತೆ. ಸೊ ಅದಕ್ಕೋಸ್ಕರ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾರೆ, ನೀನು ನಿನ್ನ ಧರ್ಮನ ಕರೆಕ್ಟ್ ಆಗಿ ನೀನು ಮಾಡಬೇಕು, ಬೇರೆಯವರ ಧರ್ಮನ ನೀನು ಮಾಡೋದಿಕ್ಕೆ ಹೋಗ್ಬಾರ್ದು. ನೀನು ನಿನ್ನ ಧರ್ಮನ ತಪ್ಪಾಗಿ ಆಗಿ ಮಾಡೋದು ಬೇರೆಯವರ ಧರ್ಮನ ಕರೆಕ್ಟ್ ಆಗಿ ಮಾಡೋದಕ್ಕಿಂತ ಉತ್ತಮ ಅಂತ ಮುಂದೆ ಕೃಷ್ಣ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈವನ್ ನಮ್ಮ ಒಂದು ಫೇಮಸ್ ಶ್ಲೋಕ ಇದೆಯಲ್ಲ, ಕರ್ಮಣ್ಯವಾಧಿಕಾರಸ್ತೆ ಮಾಫಲೇಶು ಕದಾಚನ, ಅಂದ್ರೆ ನಾವು ಕರ್ಮನ ಯಾವ ರೀತಿ ಮಾಡ್ಬೇಕು, ಆ ಒಂದು ಪ್ರತಿಫಲನ ಏನ್ ಬರುತ್ತೆ ಅನ್ನೋದನ್ನ ನೋಡ್ದಿರಂಗೆ ನಾವು ಇದನ್ನ ನಮ್ಮ ಕರ್ಮನ ಮಾಡ್ಬೇಕು ಅಂತಾರೆ. ಅಲ್ಲಿ ಕೊನೆಯಲ್ಲಿ ಕೃಷ್ಣ ಎಚ್ಚರಿಸ್ತಾರೆ, ಪ್ರತಿಫಲನ ನೀನ್ ನೋಡದೆ ಕರ್ಮ ಮಾಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅನ್ಬಿಟ್ಟು ನೀನು ನಿನ್ನ ಒಂದು ಡ್ಯೂಟಿನ ಮಾಡದೇ ಇರಬೇಡ. ನಿನ್ನ ಡ್ಯೂಟಿನ ನೀನೇನ್ ಮಾಡು, ಮಾಡಲೇಬೇಕು ಅಂತ ಅವ್ರು ಏನ್ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನೇ ಇಲ್ಲಿ ಕೃಷ್ಣ ಏನ್ ಮಾಡ್ತಾ ಇದಾರೆ, ಸಂಕ್ಷಿಪ್ತವಾಗಿ ನಮ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ನಮ್ಮ ಸ್ವಧರ್ಮ ಏನಿದೆ ಆ ಒಂದು ಸ್ವಧರ್ಮನ ನಾವು ಕರೆಕ್ಟ್ ಆಗಿ ಪಾಲನೆನ ಮಾಡಬೇಕು, ಶಾಸ್ತ್ರಬದ್ಧವಾಗಿ ಅದನ್ನ ಪಾಲನೆನ ಮಾಡಬೇಕು. ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡಬಾರ್ದು, ಶಾಸ್ತ್ರಬದ್ಧವಾಗಿ ಅದನ್ನ ಪಾಲನೆನ ಮಾಡಬೇಕು. ಆದ್ರೆ ಆ ಒಂದು ಕರ್ತವ್ಯನ ಮಾಡದೇ ಇರಬಾರ್ದು. ಸೊ ಮಾಡದೇ ಇದ್ರೆ ಏನಾಗುತ್ತೆ, ಆ ಕರ್ತವ್ಯದಿಂದ ನಾನು ದೂರ ಹೋದ್ರೆ, ಪಲಾಯನ ಮಾಡಿದ್ರೆ ಏನಾಗುತ್ತೆ, ನನಗೆ ಪಾಪ ಅನ್ನೋದು ಬರುತ್ತೆ. ಸೊ ಅದೇ ರೀತಿನೇ ನಾವು ನಮ್ಮ ಒಂದು ಜೀವನದಲ್ಲೂ ಸಹ ನಮ್ಮ ಸ್ವಧರ್ಮ ಅನ್ನೋದು ಏನಿದೆ ಆ ಒಂದು ಸ್ವಧರ್ಮನ ನಾವು ಮಾಡ್ಲೇಬೇಕು. ಸೊ ಅದರಿಂದ ನಾವೇನ್ ಮಾಡ್ಬೋದು, ಇದು ನನ್ನ ಒಂದು ಮಾಯೆ, ಇದರಿಂದ ನಾನು ದೂರ ಹೋಗ್ಬೇಕು ಅಂತ ಈಗ ನಾನು ಯಾವ ಒಂದು ಜೀವನ ನಾನು ಮಾಡ್ತಾ ಇದ್ದೀನಿ, ಇಲ್ಲಿ ಕುತ್ಕೊಂಡು ನಾವು ಯಾವುದೋ ಒಂದು ಶ್ರೇಷ್ಠ ಸನ್ಯಾಸಿಗಳ ಒಂದು ಶ್ರೇಷ್ಠ ಭಕ್ತರ ಒಂದು ಇದನ್ನ ನಾವೇನ್ ಮಾಡಬಾರ್ದು, ಇಮಿಟೇಟ್ ಮಾಡಬಾರ್ದು. ನಾವು ಇಮಿಟೇಟ್ ಮಾಡಕ್ ಹೋದ್ರೆ ಅಂದ್ರೆ ಅನುಕರಣೆ ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ, ಅವರ ಒಂದು ಧರ್ಮನ ನಾನು ಪಾಲನೆ ಮಾಡೋದಕ್ಕೆ ಹೋಗ್ತೀನಿ. ಸೊ ಈಗ ನಾವು ಒಬ್ಬ ಸ್ಟೂಡೆಂಟ್ ಆಗಿರ್ಲಿ, ಇಲ್ಲ ಒಬ್ರು ಗೃಹಸ್ಥಾಶ್ರಮದಲ್ಲಿ ಇರೋಂತರಾಗಿರ್ಲಿ, ಸೊ ಯಾರೇ ಆಗಿರ್ಲಿ, ನಾವೇನ್ ಮಾಡ್ಬೇಕು, ನಮ್ಮ ಒಂದು ಡ್ಯೂಟಿನ ಮಾಡ್ಬೇಕು. ಇದನ್ನೆಲ್ಲ ಬಿಟ್ಟು ಹೋಗ್ಬಿಡ್ಬೇಕಪ್ಪ ಅನ್ನೋಂತಹ ಸನ್ಯಾಸಿಗಳ ಒಂದು ಡ್ಯೂಟಿನ ಮಾಡೋದಕ್ಕೆ ಹೋಗ್ಬಾರ್ದು. ಅದು ನಮ್ಮ ಧರ್ಮ ಅಲ್ಲ. ಈಗ ಅಟ್ ಪ್ರೆಸೆಂಟ್ ನಮ್ಮ ಧರ್ಮ ಏನೋ, ಈಗಿರುವಂತ ಒಂದು ಕರ್ತವ್ಯನ ಮಾಡೋದು. ಸೊ ಅದನ್ನ ನಾವು ಮಾಡಬೇಕು, ಅದನ್ನ
ಬಿಡುವಂತಹ ಮನಸ್ಸು ನಮಗೆ ಬರಬಾರ್ದು ಅನ್ನೋದನ್ನೇ ಇಲ್ಲಿ ಕೃಷ್ಣ ನಮಗೆ ಹೇಳ್ತಾ ಇದ್ದಾರೆ. ಮುಂದಿನ ಕೆಲವು ಶ್ಲೋಕಗಳಲ್ಲಿ ಕೃಷ್ಣ ಇದನ್ನೇ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ನಾವು ಯಾವ ರೀತಿ, ನಾವು ಯಾವಾಗ್ಲೂ ನೋಡ್ತಾ ಇರ್ತೀವಿ ಒಳ್ಳೆ ಕರ್ಮ ಕೆಟ್ಟ ಕರ್ಮ, ಇವೆರಡರ ಬಗ್ಗೆನೇ ಜಾಸ್ತಿ ಮಾತಾಡ್ತೀವಿ. ಒಂದು ಶಾಸ್ತ್ರಬದ್ಧವಾಗಿ ಮಾಡೋದು ಒಳ್ಳೆ ಕರ್ಮ, ಅದಕ್ಕೆ ವಿರುದ್ಧವಾಗಿ ಮಾಡೋದು ಕೆಟ್ಟ ಕರ್ಮ, ಅಂದ್ರೆ ಅದು ಪಾಪಕರ್ಮ. ಈ ಪಾಪಕರ್ಮದಿಂದ ನನ್ಗೇನ್ ಬರುತ್ತೆ, ಪಾಪಕರ್ಮದ ವಿರುದ್ಧವಾಗಿ ನಮ್ಗೆ ಘೋರವಾದಂತ ಪ್ರತಿಕ್ರಿಯೆಗಳು ಬರುತ್ತೆ, ಅದನ್ನ ನಾನು ಅನುಭವಿಸ್ಬೇಕಾಗತ್ತೆ. ಇವೆರಡರ ಮಧ್ಯದಲ್ಲಿ ಇದೆಯಲ್ಲ ಕರ್ಮನೇ ಮಾಡದೇ ಇರೋದು, ಅದು ಇನ್ನೂ ಅತ್ಯಂತ ಭಯಾನಕವಾದದ್ದು. ಅದನ್ನ ಮಾಡೋದ್ರಿಂದನೂ ಸಹ ನಮ್ಗೇನ್ ಬರುತ್ತೆ, ಪಾಪನೇ ಬರುತ್ತೆ. ಇಲ್ಲಿ ಕೃಷ್ಣ ಡೈರೆಕ್ಟ್ ಆಗಿ ಒಂದು ಶ್ಲೋಕದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ, ನಾನು ನನ್ನ ಕರ್ತವ್ಯಗಳನ್ನ ರಾಂಗ್ ಆಗು ಮಾಡಬಾರ್ದು, ಮಾಡದೇನೂ ಇರಬಾರ್ದು. ನಾನು ನನ್ನ ಕರ್ತವ್ಯಗಳನ್ನ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ನನಗೆ ಪಾಪ ಅನ್ನೋದು ಬಂದೇ ಬರುತ್ತೆ, ಅದ್ರ ಜೊತೆನಲ್ಲಿ ನನಗೆ ಅಪಕೀರ್ತಿನೂ ಸಹ ನನಗೆ ಬರುತ್ತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇದರಿಂದ ನಾವು ಕಲಿಯುವಂತಹ ಅನೇಕ ಒಂದು ಪಾಯಿಂಟ್ಸ್ಗಳಿದೆ ನಮ್ಮ ಜೀವನಕ್ಕೋಸ್ಕರ. ಸೊ ಇನ್ನೂ ಅನೇಕ ಶ್ಲೋಕಗಳಿದೆ ಇದ್ರ ಬಗ್ಗೆನೆ. ಸೊ ಇನ್ನು ಈ ಒಂದು ಭಾವಾರ್ಥದಲ್ಲೂ ಸಹ ಇದೆ. ಸೊ ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಸೊ ಇಲ್ಲಿ ಒಂದು ಇನ್ಕ್ಲೂಡಿಂಗ್ ಪಾಯಿಂಟ್ ಮಾಡೋದಿತ್ತು. ಸೊ ಹೆಂಗೆ, ಸೊ ಇಲ್ಲಿ ಹೇಳ್ತಾ ಇದ್ದಾರೋ ಅರ್ಜುನನಿಗೆ ಅಸ್ತ್ರ ಶಿವಜಿನಿಂದ ಸಿಕ್ತು. ಆಮೇಲೆ ದ್ರೋಣಾಚಾರ್ಯರು ಅವ್ರಿಗೆ ಇಷ್ಟೆಲ್ಲ ಅಸ್ತ್ರಗಳನ್ನು, ಯಾವ ಅಸ್ತ್ರ, ದಿವ್ಯ ಅಸ್ತ್ರವನ್ನು ಕೊಟ್ರು, ತನ್ನಿಗೆ ಕೊಲ್ಲುವಂತ ಅಸ್ತ್ರವನ್ನು ಕೊಟ್ರು. ಅಂದ್ರೆ ಇಲ್ಲಿ ಆಕ್ಚುಲಿ ಅದು ಪಾಯಿಂಟ್ ಅನ್ನು ಅವರು ಹೇಳ್ತಾ ಇದ್ದಾರೋ. ಸೊ ಅರ್ಜುನಿಗೆ ಇವೆಲ್ಲ ಯಾಕೆ ಕೊಟ್ಟಿದ್ದು, ಯುದ್ಧ ಮಾಡ್ಲಿಯೋ ಇಟ್ಕೊಂಡು ಸ್ವಲ್ಪ ಎಕ್ಸಿಬಿಷನ್ ಅಲ್ಲಿ ಇಡ್ಲಿ ಅಂತ ಕೊಟ್ಟಿದ್ದು. ಸೊ ಇವೆಲ್ಲ ಕೊಟ್ಟಿದ್ದು ಶಿವಜಿ ಕೊಟ್ಟಿದ್ದು, ಇಲ್ಲಾಂದ್ರೆ ದ್ರೋಣಾಚಾರ್ಯರು ಕೊಟ್ಟಿದ್ದು. ಯಾಕೆ ಅಂದ್ರೆ ಯುದ್ಧ ಮಾಡ್ಲಿ ಅಂತ ಕೊಟ್ಟಿದ್ದು. ಅದಕ್ಕೆ ಬಿಟ್ಟು ದ್ರೋಣಾಚಾರ್ಯರು ಕೊಟ್ಟಿದಂತ ಯುದ್ಧ ಕಲೆ ಆಗ್ಲಿ, ಅವರು ಕೊಟ್ಟಿದಂತ ಅಸ್ತ್ರವನ್ನು ಬಿಟ್ಟು, ಅದನ್ನೆಲ್ಲ ಮಾಡೋದ್ ಬಿಟ್ಟು, ಶಿವಜಿ ಕೊಟ್ಟಿದಂತ ಅಸ್ತ್ರವನ್ನು ಬಿಟ್ಟು ಅರ್ಜುನ ಏನ್ ಕುಂತು ಬಿಟ್ಟಿದಾನೋ, ನಾನು ಯುದ್ಧ ಮಾಡೋದಿಲ್ಲಪ್ಪ. ಒಳ್ಳೆ ಗುರುಗಳಿಗೆ ಹೆಂಗ್ ಕೊಲ್ಲಾಕಾಗತ್ತೆ ಅಂತ ಗುರುನೇ ಕೊಟ್ಟಿದಾರೋ ಅಸ್ತ್ರ. ಯಾಕೆ ಕೊಟ್ರು ಅವರು? ಯಾಕಂದ್ರೆ ನಾನು ಯಾವಾಗ ನಿಮ್ಗೆಲ್ಲರೂ ಗೊತ್ತು, ದ್ರೋಣಾಚಾರ್ಯಗೆ ಎಲ್ಲ ಗೊತ್ತಿತ್ತು. ಇಂತಹ ಈ ಸನ್ನಿವೇಶ ಬರುತ್ತೆ, ಇಂತಹ ಇವೆಲ್ಲ ಬರುತ್ತೆ. ಆದ್ರೂನು ಅವರು ತನ್ನ ಅಪೋಸಿಟ್ ಆಗಿದಂತಹ ದ್ರುಪದನ ಮಗನ್ಗೂ ಸರಿಯಾಗಿ ಅವರು ಏನ್ ಕೊಟ್ರು, ವಿದ್ಯೆ ಕೊಟ್ರು ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಫಸ್ಟೇ ಗೊತ್ತಿತ್ತು, ಸೊ ಯಾವ ಅಧರ್ಮನಲ್ಲಿ ನಡೀತಾರೋ, ಅಧರ್ಮನಲ್ಲಿ ಹೋಗ್ತಾರೋ, ಸೊ ಅವ್ರಿಗೆ ಶಿಕ್ಷೆ ಕೊಡೋದು ಅದು ಒಂದು ಕ್ಷತ್ರಿಯಂದು ಕರ್ತವ್ಯ. ಸೊ ಅರ್ಜುನ ನೀನ್ ಮಾಡ್ಬೇಕು, ನಾನಿದ್ರನು ಮುಂದೆ. ಅದಕ್ಕೆ ಕೊಟ್ರು ಅವರು. ಅದಕ್ಕೆ ಕೊಟ್ಟು ಹೆಂಗಾಗತ್ತೆ. ಸೊ ಈ ಗುರು ಒಂದ್ಸಲ ನೋಡಿರ್ಬೇಕು, ಗುರು ಯಾವಾಗ ನಾವು ಒಬ್ನು ಪ್ರಶಿಕ್ಷಿತವಾದ ಶಿಕ್ಷಕ ಒಂದು ಸ್ಟೂಡೆಂಟ್ ಆಗ್ಬಿಡ್ತಾನೋ, ಒಂದು ಸ್ಟೂಡೆಂಟ್ ಬಹಳ ಗುರುದು ಎಲ್ಲವನ್ನು ಕಲಿತ್ ಬಿಡ್ತಾನೋ, ಸೊ ಅವಾಗ ಗುರು ಹೇಳ್ತಾರೋ ನನ್ ಜೊತೆ ಫೈಟ್ ಮಾಡಪ್ಪ ಅಂತ. ಸೊ ಅಂದ್ರೆ ಅರ್ಥ, ಇಲ್ಲ ಗುರುಜಿ ನಾನ್ ಫೈಟ್ ಮಾಡೋದಿಲ್ಲ, ನಿಮ್ ಜೊತೆ ಫೈಟ್ ಮಾಡಕ್ಕಾಗತ್ತ? ಗುರು ಅದ್ನೇ ಇದೆ ಅದು. ಸೊ ಗುರುಗೆ ನೋಡ್ಬೇಕು ನೀನು ಎಷ್ಟು ಕ್ಯಾಪೇಬಲ್ ಇದೆಯಾ ಅಂತ. ಸೊ ದ್ರೋಣಾಚಾರ್ಯಗೆ ಆಕ್ಚುಲಿ ಇಚ್ಛೆ ಇತ್ತು ಇವೆಲ್ಲ ಶಸ್ತ್ರಗಳನ್ನು ಕೊಡೋದು, ಇವೆಲ್ಲ ಯಾಕಂದ್ರೆ ಅರ್ಜುನ ನನ್ ಜೊತೆ ಫೈಟ್ ಮಾಡಬೇಕು ಅಂತ ಇಚ್ಛೆ ಇತ್ತು. ಅದನ್ನು ಅವನು ಅರ್ಜುನ ಫುಲ್ಫಿಲ್ ಮಾಡ್ಬೇಕು. ಇಲ್ಲಿ ಅದನ್ನು ಶ್ಲೋಕ ಮೂಲಕವಾಗಿ ತಿಳಿಸ್ತಾ ಇದ್ರು. ಸೊ ಆದ್ರೆ ಅರ್ಜುನ ಏನ್ ವಿಚಾರ ಮಾಡ್ತಾನೋ, ನನ್ನ ಗುರುಗಳಿಗೆ ಎಲ್ಗೆ ಕೊಡ್ಲಿ ಅಂತ. ಸೊ ಆದ್ರೆ ಇವೆಲ್ಲವನ್ನು ಕೊಟ್ಟಿದೆ ಯಾಕೆ? ಗುರು ತನ್ನ ಶಿಷ್ಯನಿಗೆ ಉಪದೇಶವನ್ನು ಮತ್ತು ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಯಾಕೆ? ಸೊ ನಾನು ಮುಂದೆ ಬಂದಾಗ ನೀನು ಯುದ್ಧ ಮಾಡಬಾರ್ದು ಅಂತ ಕೊಟ್ಟಿಲ್ಲ, ನನಗೆ ಒಂದು ಮತ್ತು ಎಲ್ಲಾರ್ಗೆ ಒಂದು ಅಂತಲ್ಲ. ಸೊ ಗುರು ಅಧರ್ಮ ಎಲ್ಲೇ ನಡೆಯುತ್ತೆ, ನೀನು ಕ್ಷತ್ರಿಯ ಅರ್ಜುನ, ನೀನು ಕ್ಷತ್ರಿಯ ಆಗಿದ್ಯಾ, ಸೊ ನೀನು ಅಲ್ಲೇ ನೀನೇನ್ ಮಾಡ್ಬೇಕು, ಆ ಅಧರ್ಮಕ್ಕೆ ಮುಂದೆಗಡೆ ನಿಂದಿರ್ಬೇಕು ಅಂತ. ಸೊ ಅದು ಗುರು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ದ್ರೋಣಾಚಾರ್ಯರು. ಸೊ ಈಗ ಅಧರ್ಮ ಸೈಡ್ ನಲ್ಲಿ ತಾನೇ ಗುರು ನಿಂತಿದರು, ಗುರು ಇದಾರು ಮತ್ತು ಇವರೆಲ್ಲರೂ ಇದ್ದಾರು. ಸೊ ಈಗ ಯಾಕೆ ಯುದ್ಧ ಮಾಡ್ತಾ ಇಲ್ಲ? ಕೃಷ್ಣ ಅದನ್ನು ಪಾಯಿಂಟ್ ಇಲ್ಲೇ ಮಾಡ್ತಾ ಇದ್ರು. ಕೃಷ್ಣ ಇದ್ ಕೇಳ್ತಾ ಇದ್ರು, ಇವ್ ಯಾಕೆ ಯುದ್ಧ ಮಾಡ್ತಾ ಇಲ್ಲ? ಇವೆಲ್ಲ ಶಸ್ತ್ರ ಮತ್ತು ಇವೆಲ್ಲ ತಗೊಂಡು ಏನಾಗತ್ತೆ ಅಂತ. ಇವೆಲ್ಲ ಅಪಕೀರ್ತಿ ಆಗತ್ತೆ. ಹೆಂಗೆ ಯಾರಾದ್ರೂ ಪೊಲೀಸ್ ಇದನೋ,
ಒಂದು ಒಳ್ಳೆ ಪೊಲೀಸ್ ಇದ್ದಾನೆ, ಅವನ ಕಡೆ ಗನ್ ಇದೆ, ವೆರಿ ಫೈನ್ ಶೂಟಿಂಗ್ ಗನ್ ಇದೆ. ಮತ್ತು ಯಾರಾದ್ರೂ ಕಳ್ಳರು ಬಂದು ಅವನಿಗೆ ಅಟ್ಯಾಕ್ ಮಾಡ್ತಾ ಇದ್ದಾನೆ, ಸುಮ್ನೆ ಅವ್ನು ನಿಂತು ಬಿಟ್ರೆ ಅದು ಹೆಂಗ ಅನ್ಸತ್ತೆ? ಅರೆ ಆಕ್ಚುಲಿ ಅವ್ನ್ ಸುಮ್ನೆ ನಿಂತು ಬಿಟ್ರೆ ಜನರು ಅವನಿಗೆ ಬೈತಾರೋ ಏನ್ ಗನ್ ಇದ್ದು ಇವೆಲ್ಲ ಇದ್ದು ಏನ್ ಮಾಡ್ತಾ ಇದೀಯ ನೀನಂತ, ಏನ್ ನಿನ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಅಂತ. ಸೊ ದಟ್. ಸೊ ಇದು ಅಪಕೀರ್ತಿಕರ ಆಗತ್ತೆ ಒಂದು ಪೊಲೀಸ್ ಆಗ್ಲಿ, ಇಲ್ಲಾಂದ್ರೆ ಒಂದು ಕ್ಷತ್ರಿಯ ಆಗಿದ್ದವನಿಗೆ ಇದು ಅಪಕೀರ್ತಿ ಆಗಿದೆ. ಸೊ ಅರ್ಜುನನೇ ವಿಚಾರ ಪಡ್ತಾ ಇದ್ದವನು, ಬೇಡ ನನ್ಗೆ ಏನು ಬೇಡ. ಅವನೇನ್ ವಿಚಾರ ಮಾಡ್ತಾನು, ಗುರುಗೆ ನಾನು ಕೊಂದಿಲ್ಲ ಅಂದ್ರೆ ಗುರು ನನ್ಗೆ ಬಹಳ ಹೊಗಳಿಕೆ ಮಾಡ್ತಾರು, ಬಹಳ ಗುಣಗಾನ ಮಾಡ್ತಾರು ಗುರುಗಳು. ವಾಹ್ ಅರ್ಜುನ, ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ನನ್ ಜೊತೆ ಫೈಟೇ ಮಾಡಿಲ್ಲಲ್ಲ, ನಿನ್ನಷ್ಟು ಒಳ್ಳೆಯವನು ಯಾರಿಲ್ಲ ಅಂತ ಅರ್ಜುನ ವಿಚಾರ ಮಾಡ್ತಾ ಇದ್ದಾನು. ನನ್ ಗುರು ಹಿಂಗೆ ವಿಚಾರ ಮಾಡ್ಬೋದು ಅಂತ. ಭೀಷ್ಮದೇವರು ಇಲ್ಲಾಂದ್ರೆ ಇವರೆಲ್ಲರೂ ವಿಚಾರ ಮಾಡ್ಬೋದು, ನನ್ಗೆ ಒಳ್ಳೇದಂತ ತಿಳ್ಕೊಬಹುದು ಅಂತ. ಕೃಷ್ಣ ಹೇಳ್ತಾ ಇದ್ದಾನು, ಇಲ್ಲ ಯಾರು ನಿನ್ಗೆ ಒಳ್ಳೇದಂತ ಹೇಳೋದಿಲ್ಲ, ನೀನು ಅಪಕೀರ್ತಿ ಅಂದ್ರೆ ಎಲ್ಲಾರು ನಿನ್ಗೆ ಬೈತಾರೋ. ದ್ರೋಣಾಚಾರ್ಯ ಆಗ್ಲಿ, ಭೀಷ್ಮಾಚಾರ್ಯ ಆಗ್ಲಿ, ಮತ್ತು ಇವರೆಲ್ಲ ದುರ್ಯೋಧನ ಮತ್ತು ಎಲ್ಲರಿಗೆ ಹೇಳ್ಬೇಕಾ, ಅವ್ರು ಫಸ್ಟೇ ಬೈತಾ ಇದ್ದಾರೋ ಮತ್ತೆ ಬೈತಾರೋ. ಸೊ ನೀನು ಇತರನಿಂದ ಅಪಕೀರ್ತಿನೇ ಬರುತ್ತೆ. ಸೊ ದಯವಿಟ್ಟು ಎದ್ದೇಳು, ಯುದ್ಧ ಮಾಡು. ಸೊ ಅದು ಹೇಳ್ತಾ ಇದ್ರು ಪಾಯಿಂಟ್. ಸೊ ಇದು ದ್ರೋಣಾಚಾರ್ಯ ಹೇಳೋದಂತ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಮುಂದೆ ನಾವು ಹೋಗೋಣ, ಮತ್ತೆ ತಿಳ್ಕೊಳ್ಳೋಣ ಪಾಯಿಂಟ್ಸ್ ಅನ್ನು. ಸೊ ಮುಂದಿನ ಪಾಯಿಂಟ್ ಯಾರಾದ್ರೂ ಓದ್ತೀರಾ? ಯಾವ್ದು ಓದಿ? ಓದ್ಲಾ ಪ್ರಭು? ಓದಿ ಪ್ಲೀಸ್. So he was credited with so many military certificates from many authorities, including his adopted father Indra, the heavenly king. But if he abandoned the battle, he would not only neglect his specific duty as Kshatriya, but he would lose all his fame and good name and thus prepare his royal road to hell. In other words, he would go to hell not by fighting, but by withdrawing from battle. ಈ ಪಾಯಿಂಟ್ ಅಲ್ಲಿ ಹೇಳ್ತಿದ್ದಾರೆ ಪ್ರಭು, ಅರ್ಜುನನ ಆಲ್ರೆಡಿ ಎಷ್ಟೊಂದ್ ಜನ ಸರ್ಟಿಫೈ ಮಾಡಿದ್ರು, ಜೊತೆ ಅವ್ರ ಅಪ್ಪನೂ ಕೂಡ ಅಂದ್ರೆ ಅಡಾಪ್ಟೆಡ್ ಫಾದರ್ ಅಂದ್ರೆ ಇಂದ್ರ ಇಂದ ಅವ್ರು ಬಂದಿದ್ದು. ಸೊ ಅವರು ಕೂಡ ಸರ್ಟಿಫೈ ಮಾಡಿದ್ರು ಅವರು ಒಳ್ಳೆ ಯೋಧ ಅಂತ. ಅವ್ರ ಅಕಸ್ಮಾತ್ ಏನಾದ್ರು ಆ ಬ್ಯಾಟಲ್ ನ ವಿಡ್ರಾ ಮಾಡ್ಕೊಂಡ್ರೆ ಅವರು ಕ್ಷತ್ರಿಯ ಅನ್ನೋ ವರ್ಣ ಇಂದಾನೆ ಅವರು ಇದಾಗ್ತಾರೆ, ಅಂದ್ರೆ ಲೈಕ್ ನೆಗ್ಲೆಕ್ಟ್ ಮಾಡಿದ್ರೆ ಅವ್ರ ಹೆಸರು, ಏನ್ ಹೆಸರು ಅವರು ಸಂಪಾದಿಸಿದ್ರು ಅದು ಕೂಡ ಹಾಳಾಗುತ್ತೆ. ಮತ್ತೆ ಕ್ಷತ್ರಿಯ ಅನ್ನೋ ಇದಕ್ಕೂ ಏನು ಭಂಗ ಅನ್ನೋ ತರ ಆಗುತ್ತೆ. ಮತ್ತೆ ಅವರೇ ಅವ್ರ ನರ್ಕಕ್ಕೆ ರಾಯಲ್ ಪಾತ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದಾರೆ. ಅವರು ಇದನ್ನ ನರ್ಕಕ್ಕೆ ಹೋಗ್ತಾರೆ, ಫೈಟ್ ಮಾಡಿ ಅಲ್ಲ, ಆದ್ರೆ ವಿಡ್ರಾ ಮಾಡ್ಕೊಂಡು ನರ್ಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದಾರೆ. ಫೈಟ್ ಮಾಡಿಲ್ಲ ಅಂದ್ರೆ ನರಕಕ್ಕೆ ಹೋಗ್ತಾರಂತ. ಸೊ ಇಲ್ಲಿ ಒಂದು ನೀವು ವಿಚಾರ ಮಾಡ್ಬೋದು, ಪ್ರಭುಜಿ ಇವೆಲ್ಲ ಫೇಮ್ ಬಗ್ಗೆ ವಿಚಾರ ಮಾಡ್ತಾ ಇದಾರೆ ಇಲ್ಲಿ ಅಂತ. ನೀವು ಯಾಕೆ ಫೇಮ್ ಬಗ್ಗೆ ಅಂದ್ರೆ ಕೀರ್ತಿ ಅಲ್ಲ, ನಾವೆಲ್ಲ ಹೇಳ್ತೀವಲ್ಲ, ನೀವೆಲ್ಲರೂ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು, ಏನದು ನೇಮ್ ಫೇಮು ಇವೆಲ್ಲ ನಾವು ಇಟ್ಕೋಬಾರ್ದು ಅಂತ ಇಲ್ಲೇ ಹೇಳ್ತಾ ಇದ್ದಾರೋ ಫೇಮ್, ನಿನ್ಗೆ ಫೇಮೇ ಹೋಗ್ತಾ ಇದೆ ನಿಂದು ಅಂತ. ಸೊ ನಿನ್ಗೆ ಫೇಮ್ ಹೋಗುತ್ತೆ, ಅದ್ರ ಸಲುವಾಗಿ ನೀನ್ ಯುದ್ಧ ಮಾಡುವಂತ. ಸೊ ನೀವ್ ವಿಚಾರ ಮಾಡುದು ಏನು ಪ್ರಭುಜಿ, ಇವೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ. ಅಂದ್ರೆ ಕೀರ್ತಿಯನ್ನು ಒಂದ್ ಕಡೆ ನೀವು ಕೀರ್ತಿ ಗುಣಗಾನ ಕೇಳಬಾರ್ದು ಇವೆಲ್ಲ ಅಂತ ಹೇಳ್ತೀರಾ, ನಾವು ಮತ್ತು ಇಲ್ಲೇ ಹೇಳ್ತೀರಾ ಕೀರ್ತಿ ಗುಣಗಾನ ಬೇಕೇ ಬೇಕು ಅಂತ. ಸೊ ಈ ಎಲ್ಲ ಸ್ವಲ್ಪ ಬೇರೆ ಅನಿಸ್ತಾ ಇದೆಯಲ್ಲ ಅಂತ. ಸೊ ಇದು ಸಾಧು ಪ್ರವೃತ್ತಿ ಫಾಲೋ ಮಾಡುವ ಸಲುವಾಗಿ, ಇಲ್ಲಾಂದ್ರೆ ಒಂದು ಡಿವೋಷನಲ್ ಪಾತ್ ನಲ್ಲಿ ನಡೆಯೋರಿಗೆ ಇವೆಲ್ಲ ಇನ್ಸ್ಟ್ರಕ್ಷನ್ಗಳಿದೆ. ಆದ್ರೆ ಕ್ಷತ್ರಿಯನಿಗೆ ಫೇಮ್ ಅಂದ್ರೆ ಕೀರ್ತಿ, ಅವನ್ ಕೀರ್ತಿ ಹೋದ್ರೆ ಅವನ್ ಪ್ರಾಣ ಹೋದಂಗೆ. ಅವನ್ ಪ್ರಾಣ ಹೋದ್ರೂ ನಡೆಯತ್ತೆ, ಕೀರ್ತಿ ಹೋಗ್ಬಾರ್ದು ಅವನು. ಸೊ ಆಕ್ಚುಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಷತ್ರಿಯಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇರುತ್ತೆ. ಆಕ್ಚುಲಿ ಕ್ಷತ್ರಿಯ ಗುಣನೇ ಹಂಗಿರುತ್ತೆ, ಕ್ಷತ್ರಿಯ ಗುಣನಲ್ಲೇ ಹಂಗಿರುತ್ತೆ. ಅವ್ರು ಯಾವತ್ತೂ ತನ್ನ ಗರಿಮೆ, ಒಂದು ಗರಿಮೆ ಇರುತ್ತೆ ಅಲ್ಲ, ಅದು ಯಾವತ್ತೂ ಮೀರೋದಿಲ್ಲ. ಅದೇ ಹಂಗೆ ಇಟ್ಕೋತಾರೋ. ಅದು ಗರಿಮೆ ಹೋದಂದ್ರೆ ಅವ್ರು ಪ್ರಾಣನ ಬಿಡ್ತಾರೋ. ಸೊ ಅಷ್ಟು ಇದಿರುತ್ತೆ ಅವ್ರದ್ದು. ಸೊ ಅದಕ್ಕೆ
ಕ್ಷತ್ರಿಯ ಅವ್ರಿಗೆ ಫೇಮ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆಕ್ಚುಲಿ ಇದಕ್ಕೆ ಒಂದು ಉದಾಹರಣೆ ಹೇಳ್ಬೋದು. ಸೊ ಒಂದು ರಜಪೂತ್ ಒಂದು ರಜಪೂತ್ ಪರಿವಾರನಲ್ಲಿ ಹಿಂಗೆ, ಸೊ ಒಂದು ಸ್ಮಾಲ್ ಒಂದು ಸ್ಟೋರಿ. ಸೊ ಹೆಂಗೆ ಒಂದು ರಾಜರಿದ್ರು. ಸೊ ಅವರು ಬಹಳ ಒಳ್ಳೆ ರಾಜರು. ಸೊ ಅವ್ರು ಯುದ್ಧ ಮಾಡೋದು ಇವೆಲ್ಲ ರಜಪೂತ್ ಫ್ಯಾಮಿಲಿನಿಂದ ಬಹಳ ಫೇಮಸ್. ಅದು ಕ್ಷತ್ರಿಯ ಫ್ಯಾಮಿಲಿನ ಅವರು. ಸೊ ಇವರೆಲ್ಲ ಯೋಧರವಾಗಿದ್ರಿಂದ ಅವ್ರಿಗೆ ಕ್ಷತ್ರಿಯ ಕುಲನಿಂದ ಹುಟ್ಟಿದ್ರಿಂದ ಅವ್ರಿಗೆ ಯುದ್ಧ ಮಾಡೋದು ಇವೆಲ್ಲ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಆದ್ರೆ ಒಂದ್ಸಲ ಫೈಟ್ ಆಗತ್ತೆ. ಸೊ ಅವ್ರಿಗೆ ಬ್ಯಾಟಲ್ ಫೀಲ್ಡ್ ನಲ್ಲಿ ಅವರು ಸೋತ್ ಹೋಗ್ತಾರೋ. ಸೋತ್ ಹೋದ್ಮೇಲೆ ಅವ್ರ ವಿಚಾರ, ನಾನು ಹೆಂಗಾದ್ರೂ ಸೋತ್ ಹೋಗಿದ್ದೀನಿ, ಸೊ ಓಕೆ ನಾನು ಏನೂ ಆಗುತ್ತಾ ಇಲ್ಲ, ಓಕೆ ನಾನು ಮನೆಗೆ ಹೋಗ್ತೀನಿ ಅಂತ. ಸೊ ಅವ್ರು ಏನ್ ಮಾಡ್ತಾರೋ, ಸೋತ್ ಹೋಗಿ ತನ್ನ ಮನೆಗೆ ಹೋಗ್ತಾರೋ. ಸೊ ಮನೆಗೆ ಹೋಗಿ ಡೋರ್ ಅನ್ನು ಪ್ಲಗ್ ಮಾಡ್ತಾರೋ. ಸೊ ಅವ್ರ ಹೆಂಡತಿ ಡೋರ್ ಓಪನ್ ಮಾಡ್ತಾರೋ. ಸೊ ಹೆಂಡತಿ ಡೋರ್ ಓಪನ್ ಮಾಡಿ ಕೇಳ್ತಾರ, ನೀನ್ ಯಾರಪ್ಪ ಅಂತ. ಆಕ್ಚುಲಿ ಗಂಡನೇ ಮುಂದೆ ನಿಂತಿದ್ದಾನ ಅಂತ. ಗಂಡನೇ, ನಾನು ನಿಮ್ ಗಂಡ ಅಂತ. ಸೊ ಅವಳು ಹೇಳ್ತಾಳು, ಸೊ ನನ್ನ ಗಂಡ ನೀನಲ್ಲ ಅಂತ. ನನ್ನ ಗಂಡ ಏನಾದ್ರೂ ಇರ್ತಾ ಇದ್ದಿದ್ರೆ ಅವನು ಬ್ಯಾಟಲ್ ಫೀಲ್ಡ್ ನಲ್ಲಿ ಸಾಯ್ತಾ ಇದ್ದ, ಇಲ್ಲಾದ್ರೆ ಯುದ್ಧವನ್ನು ಗೆದ್ದಿ ಬರ್ತಾ ಇದ್ದ. ನನ್ನ ಗಂಡ ಯುದ್ಧವನ್ನು ಪರಾಕ್ರಮ ಇಲ್ಲ ಅಂದ್ರೆ ಹಂಗೆ ಬರುವಂತ ನನ್ ಗಂಡ ಅಲ್ಲ, ನೀನ್ ನನ್ನ ಗಂಡ ಅಲ್ಲ ಅಂತ. ಸೊ ಅವಳು ಅದೇ ಸಮಯದಲ್ಲಿ ಬಾಗಲಾಗ್ಬಿಡ್ತಾಳು. ಅವನಿಗೆ ಅವಾಗ ಫ್ಲಾಶ್ ಆಗತ್ತೆ, ಓ ದಿಸ್ ಇಸ್ ಅಂದ್ರೆ ನಾನು ಕ್ಷತ್ರಿಯ ಅಂದ್ರೆ ನನ್ಗಿನಲ್ಲಿ ಯಾವ ತರ ಸ್ಪಿರಿಟ್ ಇರ್ಬೇಕು ಅಂತ. ಸೊ ಅವನು ಮತ್ತೆ ಹೋಗ್ತಾನೆ ಯುದ್ಧ ಭೂಮಿನಲ್ಲಿ. ಎಷ್ಟು ಒಂದು ಸ್ವಲ್ಪ ಸೈನಿಕಗಳು ಇತ್ತು. ಅದೇ ಸ್ಮಾಲ್ ಸೈನಿಕ್ ಜೊತೆ ಅವನು ಫೈಟ್ ಮಾಡಿ ಅದು ಯುದ್ಧ ಗೆಲ್ತಾನ ಅವನು. ಆ ಯುದ್ಧವನ್ನು ಗೆಲ್ದಿ ಮತ್ತೆ ಬರ್ತಾನ ರಿಟರ್ನ್. ಅವಾಗ ಅವಳ ಹೆಂಡತಿ ಅವಳಿಗೆ ಆರತಿ ಮಾಡ್ತಾಳು. ಸೊ ನೋಡಿ, ಸೊ ದಿಸ್ ಇಸ್ ಕಾಲ್ಡ್ ಎ ಕ್ಷತ್ರಿಯ ಬ್ಲಡ್. ಅಂದ್ರೆ ಅವ್ರಿಗೆ ಗೌರವ, ಅವ್ರಿಗೆ ಕೀರ್ತಿ, ಮತ್ತು ಇದು ಬಹಳ ಇಂಪಾರ್ಟೆಂಟ್ ಇದೆ. ಅವರು ತನ್ನ ಕ್ಷತ್ರಿಯ ಗುಣವನ್ನು ಅವರು ಹಂಗೆ ಕಾಪಾಡಬೇಕು, ಹಂಗೆ ಇಟ್ಕೋಬೇಕು ಅವರು. ಸೊ ಇಲ್ಲಿ ಕೃಷ್ಣನು ಬಹಳಷ್ಟು ಸಲ ಏನದು ಅರ್ಜುನಿಗೆ ಹೇಳ್ತಾ ಇದ್ದಾನು, ಕೌಂತೆಯ ಹೀಗೆ ತಂದೆಯ ಹೆಸರಿನಿಂದ, ತಾಯಿ ಹೆಸರಿನಿಂದ, ಬಹಳಷ್ಟು ಹೆಸರಿನಿಂದ ಕರೀತಾ ಇದ್ದಾನು. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ಕೃಷ್ಣ ಅರ್ಜುನನಿಗೆ ಹೇಳ್ಬೇಕು, ನೋಡು ನಿನ್ ಅಮ್ಮ ಹೆಂಗೆ ಅಂತ. ನಿಮ್ಮ ಅಮ್ಮ ಯಾವ ಕುಲನಿಂದ, ಕ್ಷತ್ರಿಯ ಕುಲನಿಂದ ಬಂದಿದ್ದಾಳು. ನಿನ್ ತಂದೆ ಯಾವ ಕ್ಷತ್ರಿಯ ಕುಲನಲ್ಲಿ ಇದ್ದಾನೋ, ನೀನು ಯಾವ ರೀತಿನಲ್ಲಿ ಇದೆಯಾ, ಇವೆಲ್ಲ ಸ್ವಲ್ಪ ವಿಚಾರ ಮಾಡು. ಮೂರ್ಖತನಗತೆ ನಾನು ಯುದ್ಧ ಮಾಡೋದಿಲ್ಲ ಅಂತ ವಿಚಾರ ಮಾಡ್ಬೇಡ. ನೀನು ಯಾವ ಫೇಮ್ ಇದೆ ನಿಂದು, ಆ ಗರಿಮೆ ಎಷ್ಟಿದೆ ನಿಂದು, ಆ ಗರಿಮೆಯನ್ನು ನೀನು ಕಾಪಾಡಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ನಿನ್ಗೆ ಕೆಲಸ ಇದೆ. ಸೊ ಅದೇ ಗರಿಮೆಯನ್ನು ನೀನ್ ಕಾಪಾಡಬೇಕು. ಸೊ ಈಗ ಅರ್ಜುನ ಯುದ್ಧ ಮಾಡಿಲ್ಲ ಅಂದ್ರೆ ಪೂರ್ತಿ ಅವ್ರದ್ದು ಫೇಮು, ಅವ್ರ ಕುಲನೇ ಅವ್ರಿಗೆ ಹೇಳ್ತಾರ, ಎಂತ ಕುಲನಲ್ಲಿ ಹುಟ್ಟಿದ ಗೊತ್ತಾ, ಅರ್ಜುನ ಹುಟ್ಟಿದನಂತ, ಅಂತ ಯುದ್ಧನಲ್ಲಿ ಹೋಗಿದಂತ ಅರ್ಜುನ ಹುಟ್ಟಿದಾನ ಆ ಕುಲನಲ್ಲಿ ಅಂತ. ಸೊ ಎಲ್ಲಾರು ಆತರ ಮಾತಾಡ್ತಾರ. ಸೊ ಕೃಷ್ಣ ಹೇಳ್ತಾ ಇದ್ದಾನೋ, ಸೊ ಮೋಸ್ಟ್ ಇಂಪಾರ್ಟೆಂಟ್, ನೀನ್ ಯುದ್ಧ ಮಾಡ್ಲೇಬೇಕು. ಕ್ಷತ್ರಿಯ ಆಗಿದೆಯಾ ನೀನು, ಕ್ಷತ್ರಿಯನಿಗೆ ಅಪಕೀರ್ತಿ ಪ್ರಾಣ ಹೋಗಿದ್ಕಿಂತನೋ ದೊಡ್ಡದು. ಸೊ ಆಕ್ಚುಲಿ ನೀನು ಪ್ರಾಣ ಕಳೆದ್ರೆ ನಡೆಯುತ್ತೆ, ಆದ್ರೆ ಕೀರ್ತಿ ಕಳಿಬಾರ್ದು ನೀನು ಅಂತ. ಸೊ ನೀನ್ ಮೋಸ್ಟ್ ಇಂಪಾರ್ಟೆಂಟ್, ನೀನು ಯುದ್ಧ ಮಾಡು. ಸೆಕೆಂಡು, ನೀನ್ ನರಕಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದೆಯಲ್ಲ, ಆಕ್ಚುಲಿ ನೀನು ನರಕಕ್ಕೆ ಹೋಗೋದಿಲ್ಲ. ನೀನ್ ಯುದ್ಧ ಮಾಡಿಲ್ಲ ಅಂದ್ರೆ 101% ನರಕಕ್ಕೆ ಹೋಗ್ತೀಯ. ನೀನು ಬ್ಯಾಟಲ್ ಫೀಲ್ಡ್ ನಲ್ಲಿ ಯುದ್ಧ ಮಾಡಿಲ್ಲ ಅಂದ್ರೆ ನರಕಕ್ಕೆ ಹೋಗ್ತೀಯಾ. ಸೊ ಇದು ಡೆಫಿನೆಟ್ಲಿ ಅಂತ ಇಲ್ಲೇ ಹೇಳ್ತಾ ಇದ್ದಾರೋ. ಸೊ ಅದಕ್ಕೆ ಅರ್ಜುನ ಎದ್ದೇಳು, ಯುದ್ಧ ಮಾಡು, ನಿನ್ ಕೀರ್ತಿ ಮತ್ತು ಪಾಪ ನರಕಕ್ಕೆ ಹೋಗುವಂತ ದ್ವಾರವನ್ನು ಓಪನ್ ಮಾಡ್ಬೇಡ. ಸೊ ನೀನು ಯುದ್ಧ ಮಾಡುವಂತ. ಸೊ ಇಲ್ಲೇ ಜಗನ್ನಾಥ್ ಪ್ರಭು ನಮ್ಗೆ ಎಲ್ಲರಿಗೂ ತಿಳಿಸಿದ್ರಲ್ಲ. ಸೊ ನಾವು ಇತರನಿಂದ ಏನ್ ಕಲಿಬೇಕು? ಸೊ ನಮ್ಗೂ ಎಲ್ಲ ನಮ್ದು ಒಂದು ಕರ್ತವ್ಯಗಳು ಇರುತ್ತೆ. ಸೊ ನಾವು ಆ ಕರ್ತವ್ಯವನ್ನು ದಯವಿಟ್ಟು ನಾವು ಚೆನ್ನಾಗಿ ಮಾಡ್ಬೇಕು. ಸೊ ನಾವ್ ಹೇಳ್ತೀವಲ್ಲ, ಸೊ ಒಬ್ಬೊಬ್ರು ಹೇಳ್ತಾರೋ, ನಮ್ಮ ಕುಲದೇ ಮೂಗವನ್ನೇ ಇದ್ ಮಾಡ್ಬಿಟ್ಟಂತ, ಏನಂತ
ಏನಂತಾರೆ ಅದಕ್ಕೆ ಹಿಂದಿನಲ್ಲಿ ಹೇಳ್ತಾನೆ ಮೇರಿ ನಾಕಿ ಕಟಾದಿ ಅಂತ ಹಿಂದಿನಲ್ಲಿ ಹೇಳ್ತಾರೋ, ಮೇರಿ ನಾಕ್ ಕಟಾದಿ ಅಂತ ಹೇಳ್ತಾರೆ. ನಾಕ್ ಕಟಾದಿ ಅಂದ್ರೆ ಏನು ಅಂದ್ರೆ ನಮ್ಮ ಗರಿಮೆ, ನಾವು ಒಂದು ಗರಿಮೆ ನಮ್ಮ ಕುಲನಲ್ಲಿ ಇರುತ್ತೆ. ನಾವು ನಮ್ಮ ತಂದೆ ತಾಯಿ ಒಂದು ಗೌರವದಿಂದ ನಡೀತಾ ಇರ್ತಾರೋ, ಆ ಗೌರವವನ್ನು ನಾವು ಕಾಪಾಡ್ಬೇಕು. ನಾವು ಈಗ ಕಲಿಯುಗನಲ್ಲಿ ನಾವು ಇಂಥ ಮಕ್ಕಳಾಗಿ ಬಿಟ್ಟಿದೀವಿ. ನಮ್ಗೆ ಏನಿಲ್ಲ, ನಾವು ಏನು ವಿಚಾರ ಮಾಡೋದಿಲ್ಲ. ನಾವು ಜಸ್ಟ್ ಐ ಆಮ್, ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್ ಅಂತ. ಯಾಕೆ ತಂದೆ ತಾಯಿ ಅವರೆಲ್ಲ ಸೆಪರೇಟ್ ಫ್ಯಾಮಿಲಿ ವೈ ವಿ ಹ್ಯಾವ್ ಟು ಥಿಂಕ್, ವಿ ಹ್ಯಾವ್ ಟು ಫ್ರೀ ಬರ್ಡ್ಸ್, ವಿ ಹ್ಯಾವ್ ಟು ಫ್ರೀ ಅಂತ. ನೋ, ವಿ ಆರ್ ನಾಟ್ ಫ್ರೀ. ವಿ ಆರ್ ನಾವು ಒಂದು ಕುಲನಲ್ಲಿ ಹುಟ್ಟಿದ್ರೆ ಎಲ್ಲವನ್ನು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಎಲ್ಲ ನಮ್ಮ ಕಾರ್ಯಕ್ಕೆ. ಸೊ ಅದಕ್ಕೆ ನಾವು ಎಲ್ಲವನ್ನು ವಿಚಾರ ಮಾಡ್ಬೇಕು. ಸೊ ಇಲ್ಲೇ ನಾವು ತಿಳ್ಕೋಬೇಕು, ನಾವು ಕರ್ತವ್ಯನಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ, ನಮ್ಮ ಸ್ಮಾಲ್ ಒಂದು ತಪ್ಪು, ಅದು ನಮ್ಗೆ ಅಷ್ಟೇ ಅಲ್ಲ, ನಮ್ಮ ಎಲ್ಲ ಕುಲಕ್ಕೇನೆ ಒಂದು ಹೆಸರು ಕೊಡುತ್ತೆ. ಸೊ ಅದನ್ನು ನಾವು ಯಾವತ್ತೂ ನೆನಪಿಟ್ಕೋಬೇಕು. ನಾವೇನ್ ಮಾಡ್ತೀವಿ, ಅದೆಲ್ಲ ವಿಚಾರ ಮಾಡೋದಿಲ್ಲ. ಜಸ್ಟ್ ಡೂ ಇಟ್, ಏನಾಗತ್ತೆ, ವಾಟ್ ಇಸ್ ಅಂತ ನಾವಂತ ಒಂದು ಕೆಟ್ಟ ಕಾರ್ಯನಲ್ಲಿ ಮುಳುಗ್ಬಿಡ್ತೀವಿ. ಅದಕ್ಕೆ ಪ್ರತಿಫಲ ಏನ್ ಸಿಗತ್ತೆ, ಅದಕ್ಕೆ ಪ್ರತಿಫಲ ನಾವಷ್ಟೇ ತಗೊಳ್ಳೋದಿಲ್ಲ, ಪೂರ್ತಿ ಫ್ಯಾಮಿಲಿ, ಪೂರ್ತಿ ಕುಟುಂಬ ಅದನ್ನಿಂದ ಪ್ರತಿಫಲ ತಗೊಳುತ್ತೆ ತಂದು. ಸೊ ಅದಕ್ಕೆ ನಾವು ಇತರನಿಂದ ಒಂದು ಎಕ್ಸಾಂಪಲ್ ತಿಳ್ಕೊಬೇಕು. ನಾವು ಒಂದು ಕುಲನಲ್ಲಿದ್ದೀವಿ, ಒಂದು ಇತರನಲ್ಲಿದ್ದೀವಿ. ಸೊ ಆ ಕುಲ ಪ್ರಕಾರ, ಆ ಒಂದು ಸಂಸ್ಕಾರ ಪ್ರಕಾರ ನಾವು ಇರುವಂತಹ ಪ್ರಯತ್ನ ಪಡ್ಬೇಕು. ನಾವು ನಮ್ಮ ಪ್ರಿಸ್ಕ್ರೈಬ್ ಡ್ಯೂಟೀಸ್ವನ್ನು, ನಮ್ಗೆ ಕೊಟ್ಟಿದಂತಹ ಒಂದು ಡ್ಯೂಟಿವನ್ನು ಸರಿಯಾಗಿ ಒಂದು ಕುಲದ ಗರಿಮೆ ಮುಖಾಂತರವಾಗಿ ತಗೊಂಡು ಹೋಗುವಂತ ಪ್ರಯತ್ನ ಪಡ್ಬೇಕು. ಅದೇ ತರ ನಮ್ಮ ಡ್ಯೂಟಿವನ್ನು ನಾವು ಸರಿಯಾಗಿ, ಕ್ಷತ್ರಿಯ ಆಗಿದಂತಹ ಅರ್ಜುನ ತನ್ನ ಡ್ಯೂಟಿ ಮಾಡ್ತಾ ಇಲ್ಲ, ನಾವು ಅದೇ ತರ ನಮ್ಗೆ ಕೊಟ್ಟಿದಂತಹ ನಾವು ಡ್ಯೂಟಿ ಮಾಡಿಲ್ಲ ಅಂದ್ರೆ 101% ನಾವು ನರಕಕ್ಕೆ ಹೋಗ್ತೀವಿ. ಯಾಕಂದ್ರೆ ನಮ್ಗೆ ಒಂದು ಡ್ಯೂಟಿವನ್ನು ನಮ್ಗೆ ಸಿಕ್ಕಿದೆ, ಸಿಕ್ಕಿದೆ ಅಂದ್ರೆ ಅದನ್ನು ಮಾಡೋದು ನಮ್ಮ ಕರ್ತವ್ಯ ಇದೆ. ನಮ್ಮ ತಂದೆ ತಾಯಿ ಅಂತ ಡ್ಯೂಟಿ, ತಂದೆ ತಾಯಿ ತನ್ನ ಡ್ಯೂಟಿ ಮಾಡೋದಿಲ್ಲ, ಸ್ಟೂಡೆಂಟ್ ತನ್ನ ಡ್ಯೂಟಿ ಮಾಡೋದಿಲ್ಲ, ಹಸ್ಬೆಂಡ್ ಅಂಡ್ ವೈಫ್ ತನ್ನ ಡ್ಯೂಟಿ ಮಾಡೋದಿಲ್ಲ. ಎಲ್ಲನಲ್ಲಿ ಒಂದು ಪೊಲೀಸ್ ಒಂದು ಅಧಿಕಾರಿ ಸ್ಥಾನದಲ್ಲಿ ನಾವು ಇರ್ತೀವಿ. ಒಂದು ಪೊಲೀಸ್ ಆಗಿ, ಗೌರ್ಮೆಂಟ್ ಎಂಪ್ಲಾಯಿಗಳೇ ಆಗ್ಲಿ, ಯಾವ್ಯಾವ ಸ್ಥಾನದಲ್ಲಿ ಇರ್ತೀವಿ, ನಾವು ಆ ಸ್ಥಾನದಲ್ಲಿ ಇದ್ದೀನಂತ ನಾವು ಸರಿಯಾಗಿ ಡ್ಯೂಟಿ ಮಾಡ್ಬೇಕು, ಅದನ್ನು ಶಾಸ್ತ್ರಬದ್ಧವಾಗಿ. ಸೊ ಅದನ್ನು ನಾವು ಮಾಡ್ಬೇಕು. ನಾವು ನಿನ್ನೆನೇ ಹೇಳಿದ್ದು ಅದು. ಸೊ ಇವತ್ತು ನಾವು ಹೇಳ್ತಾ ಇದೀವಿ. ಸೊ ಅದನ್ನು ನಾವು ಮಾಡೋದು, ಅದನ್ನು ನಮ್ಮ ಕರ್ತವ್ಯ. ಸೊ ಅದನ್ನಿಂದ ನಮ್ಮ ಕುಲದ ಗರಿಮೆನೂ ಅಷ್ಟೇ ಬೆಳೆಯುತ್ತೆ. ನಮಗೂ ಒಂದು ಧರ್ಮದ ಪಾತ್ನಿಂದ ನಡೆಯೋದ್ರಿಂದ ನಾವು ಭಗವಂತನ, ಇಲ್ಲಾಂದ್ರೆ ಅಪ್ಪರ್ ಪ್ಲಾನೆಟ್ ನಲ್ಲಿ ಹೋಗೋಕೆ ನಮ್ಗೆ ಒಂದು ಅನುಕೂಲ ಮಾರ್ಗ ಸಿಗುತ್ತೆ. ಸೊ ಅದಕ್ಕೆ ನಾವು ಇದನ್ನು ಮಾಡ್ಬೇಕು. ಓಕೆ ಪ್ರಭು. ಜಗನ್ನಾಥ್ ಪ್ರಭು, ಪ್ಲೀಸ್ ಯು ಕ್ಯಾನ್. ಸಮಯ ಆಗಿದೆ, ಪ್ರಶ್ನೆ ಇದ್ರೆ ಕೇಳಿ. ಓಕೆ, ಯು ಕ್ಯಾನ್ ಆಸ್ಕ್ ಪ್ರಶ್ನೆ. ಪ್ರಭು, ಒಂದು ಪ್ರಶ್ನೆ ಇದೆ. ಅರ್ಜುನ ಅಂದ್ರೆ ಲೈಕ್ ಹ್ಯೂಮನ್ ಆಗಿ ನಾವೇ ಒಂದೊಂದು ಪೊಸಿಷನ್ ಇದ್ರೆ ಆ ಕರ್ತವ್ಯನ ಪಾಲನೆ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಅಂದ್ರೆ ಮನೇಲಿ ಇದೀನಿ ಅಂದ್ರೆ ಮಗಳ ಕರ್ತವ್ಯ ಮಾಡ್ಬೇಕಾಗುತ್ತೆ, ಇಲ್ಲ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಹೋದ್ರೆ ಅಲ್ಲಿ ಸ್ಟೂಡೆಂಟ್ ಕರ್ತವ್ಯ ಮಾಡ್ಬೇಕಾಗುತ್ತೆ. ಈ ತರ ಇರ್ಬೇಕಾದ್ರೆ ಅರ್ಜುನ ಕೂಡ ಫೀಲ್ಡ್ ಅಲ್ಲಿ ಇದ್ದಾಗ ಅವರು ಈ ಕರ್ತವ್ಯನ ನಮಗೋಸ್ಕರ ಅಂತ ಮರುತ್ರು ಅಂತ ನಾವು ತಿಳ್ಕೊಂಡ್ವಿ. ಬಟ್ ಆದ್ರೆ ಇದ್ರಲ್ಲಿ ವಸ್ತ್ರಾಪಹರಣದಲ್ಲಿ ಯಾಕೆ ಅವರು ಹಸ್ಬೆಂಡ್ ಅನ್ನೋ ರೋಲ್ನ, ಅಂದ್ರೆ ಕರ್ತವ್ಯ ಇತ್ತು ಅವ್ರ ವೈಫ್ ಮರ್ಯಾದೆನ ಉಳಿಸೋದು, ಗೌರವ ಇದಾಗ್ತಾ ಇರೋದು, ಯಾಕೆ ಅವರು ಆ ಸ್ಟೆಪ್ನ ತಗೊಂಡಿಲ್ಲ ಪ್ರಭು? ನೋಡಿ, ಇದು ಆಕ್ಚುಲಿ ಸಿಂಪಲ್ ಆಗಿ ತಿಳ್ಕೋಬೇಕು ಅಂದ್ರೆ, ಯಾವಾಗ ನನ್ನನ್ನೇ ನಾನು ಸೋತೋಗ್ತೀನಿ, ಆವಾಗ ನನಗೆ ಅಲ್ಲಿ ಯಾವ ವೈಫು ಇಲ್ಲ, ಅವ್ರನ್ನ ಕಾಪಾಡುವಂಥ ಒಂದು ಅಧಿಕಾರ ನನಗೆ ಇರೋದಿಲ್ಲ. ಆ್ಯಕ್ಚುಲಿ ಆ ಒಂದು ಪಗಡೆ ಆಟದಲ್ಲಿ ಏನಾಗ್ತಾರೆ, ಎಲ್ಲ ಪಾಂಡವರು ತಮ್ಮನ್ನೇ ತಾವು ಸೋತೋಗ್ಬಿಟ್ಟಿರ್ತಾರೆ.
ಸೋತೋಗೋದು ಅಂದ್ರೆ ಏನ್ ಹೇಳಿ, ಆ ಒಂದು ದುರ್ಯೋಧನನ ಗುಲಾಮರಾಗಿರೋದು, ಅವ್ರು ಹೇಳಿದ ತರ ಮಾಡ್ಕೊಂಡಿರೋದು. ಆ ಒಂದು ಪರ್ಟಿಕ್ಯುಲರ್ ನಾನು ಸೋತ್ ಹೋದ ಮೇಲೆ ನನ್ನ ಒಂದು ಧರ್ಮ ಏನಾಯ್ತು, ಸ್ವಧರ್ಮ ಏನಾಯ್ತು, ನಾನು ಅವರು ಹೇಳಿದ್ದನ್ನ ಮಾಡೋದು ನನ್ನ ಸ್ವಧರ್ಮ ಆಯ್ತು. ಸೊ ಆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅವರು ಆ ಒಂದು ಸ್ವಧರ್ಮನ ಅವರು ಪಾಲನೆನ ಮಾಡಿದ್ರು. ಸೊ ಅದಕ್ಕೋಸ್ಕರನೇ ಅವರು ಅದನ್ನ ಮಾಡೋದಕ್ಕೆ ಆಗ್ಲಿಲ್ಲ. ಆದ್ರೆ ಕೃಷ್ಣ ಏನ್ ಹೇಳ್ತಾರೆ, ಯಾವಾಗ ಒಂದು ಹೆಣ್ಣಿಗೆ ಅಪಮಾನ ಆಗ್ತಾ ಇರತ್ತೆ ಅಂತ ಒಂದು ಸಭೆಯಲ್ಲಿ ಎಲ್ಲರನ್ನ ಸೈಲೆಂಟ್ ಆಗಿ ಇದ್ರಲ್ಲ, ಅದೇ ಒಂದು ದೊಡ್ಡ ಪಾಪ ಅಂತ ಅವರು ಹೇಳ್ತಾರೆ. ಅದಕ್ಕೋಸ್ಕರನೇ ಈ ಒಂದು ಕುರುಕ್ಷೇತ್ರ ರಣರಂಗನ ಅಂದ್ರೆ ಕುರುಕ್ಷೇತ್ರ ಯುದ್ಧನೇ ಅವರು ಆಯೋಜನೆ ಮಾಡ್ತಾರೆ. ಸೊ ಯಾರ್ಯಾರು ಈ ಒಂದು ತಪ್ಪನ್ನ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಶಿಕ್ಷೆನ ಅವರು ಕೊಡಿಸ್ತಾರೆ. ಸೊ ಪಾಂಡವರ ಒಂದು ವ್ಯೂ ಪಾಯಿಂಟ್ ಆಫ್ ನೀವು ನೋಡಿದ್ರೆ, ಅವರು ತಮ್ಮನ್ನೇ ತಾವು ಸೋತೋಗಿದ್ರು, ಆ ಒಂದು ಧರ್ಮ ಸಂಕಟದಲ್ಲಿ ಅವರು ಏನು ಮಾಡಿದಿರ, ಅವರು ಕೈ ಕಟ್ಕೊಂಡವರು ಕೂತಿರ್ತಾರೆ. ಇನ್ನೊಂದು ಪಾಯಿಂಟ್ ಇದೆ. ಸೊ ಯಾಕಂದ್ರೆ ಇನ್ನೊಂದು ಅವರು ಸೋತ್ ಹೋಗಿದ್ರು, ಇನ್ನೊಂದು ಅವ್ರಿಗೆ ಯಾವಾಗ ಅವರು ಏನದು ನಾವು ಹೇಳಿದ್ರಲ್ಲ, ಸೊ ಯಾವಾಗ ನಾವು ಹೈಯರ್ ಇತರನಲ್ಲಿ ಹೋಗ್ತೀವಿ, ಸೊ ಲೋವರ್ ಧರ್ಮವನ್ನು ನಮ್ಗೆ ಬಿಡ್ಬೇಕು. ಹೆಂಗೆ ಕ್ಷತ್ರಿಯ ಆಗಿದ್ದವನು ತನ್ನ ಈಗ ಯಾವ ಧರ್ಮ ಬಿಡ್ಬೇಕು, ಅವನು ತನ್ನ ಫ್ಯಾಮಿಲಿಯ ಧರ್ಮ ಬಿಡ್ಬೇಕು. ಅವನು ತಿಳಿತ್ರಲ್ಲ, ಇಲ್ಲೇ ಕ್ಷತ್ರಿಯ ಗುಣವನ್ನು ಫಾಲೋ ಮಾಡ್ತಾ ಇದೆ. ಅಂದ್ರೆ ಆಕ್ಚುಲಿ ಅರ್ಜುನ ಹೇಳ್ತಾ ಇದ್ದಾನೋ ಅದೇ ಪಾಯಿಂಟ್. ಸೊ ಇಲ್ಲಿ ಹೇಳ್ತಾ ಇದ್ದಾನೋ, ನಾನು ನನ್ನ ರಿಲೇಟಿವ್ ಅಂದ್ರೆ ನನ್ನ ರಿಲೇಟಿವ್ಗೆ ಕೊಲ್ಲೋದು ಅದು ಪಾಪ ಅಲ್ಲ ಅಂತ. ಸೊ ಕೃಷ್ಣ ಹೇಳ್ತಾ ಇದ್ದಾನೋ, ನೀನು ಅದಕ್ಕಿಂತ ಮೇಲ್ಗಡೆ ಇರುವ ಧರ್ಮ ಯಾವ್ದಿದೆ, ಕ್ಷತ್ರಿಯ ಧರ್ಮ, ಅದು ನೀನು ಫಸ್ಟ್ ಫಾಲೋ ಮಾಡ್ಬೇಕು, ಅದು ಸೆಕೆಂಡ್ ಇದು ಧರ್ಮ ಅಂತ. ಸೊ ಅದೇ ತರ ಇಲ್ಲೇನೋ ಹಂಗೆ ಆಗತ್ತೆ. ಸೊ ಯಾವಾಗ ನಾವು ಇದು ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ ಇದೆ, ಆದ್ರೆ ಇದು ಸೆಕೆಂಡ್ ಧರ್ಮ. ಫಸ್ಟ್ ಯಾವಾಗ ಅವರು ಸೋತ್ ಹೋದ್ರು, ಅವಾಗ ಅವರು ಪೂರ್ತಿಯಾಗಿ ಅವರು ದಾಸರಾಗ್ಬಿಟ್ರು ಅವರು. ಸೊ ಅವ್ರದ್ದು ಫಸ್ಟ್ ಧರ್ಮ ಏನಾಗ್ಬಿಡ್ತು ಅವಾಗ, ಸೊ ಅವನು ದಾಸರಾಗಿದ್ದವ್ರಿಗೆ ಅವ್ರದ್ದು ಹೇಳಿದ ಮಾತು ಕೇಳ್ಬೇಕು, ಅದು ಫಸ್ಟ್ ಧರ್ಮ ಆಗ್ಬಿಡ್ತು ಅವ್ರದ್ದು. ಸೆಕೆಂಡ್ ಧರ್ಮ ಅವ್ರಿಗೆ ತನ್ನ ಹೆಂಡತಿಗೆ ಅವ್ರಿಗೆ ಕಾಪಾಡೋದು. ಆದ್ರೆ ಆಕ್ಚುಲಿ ಕೃಷ್ಣನು ಅದಕ್ಕೆ ನಿಮ್ಗೆಲ್ಲರಿಗೂ ಗೊತ್ತು, ಅದು ಭಗವಂತ ಅದಕ್ಕೆ ಸಮ್ಮತಿ ಕೊಟ್ಟಿಲ್ಲ. ಸೊ ಭಗವಂತ ಅದಕ್ಕೆ ಏನ್ ಮಾಡಿದಾನೋ, ಎಲ್ಲಾರ್ಗೂ ಯಾರ್ಯಾರು ನಿಂತಿದ್ರು ಅಲ್ಲೇ ಅವ್ರಿಗೆಲ್ಲಾರ್ಗೂ ಶಿಕ್ಷೆ ಬಿಡ್ತು. ಆಕ್ಚುಲಿ ಪಾಂಡವ್ರಿಗೂ ಶಿಕ್ಷೆ ಸಿಕ್ತು. ಆದ್ರೆ ದ್ರೌಪದಿ ಅವರು ಹಸ್ಬೆಂಡ್ ಗಂಡ ಆಗೋದ್ರಿಂದ ಅವ್ರಿಗೆಲ್ಲಾರು ಉಳಿದ್ಬಿಟ್ರು. ಇಲ್ಲ ಅಂದ್ರೆ ಕೃಷ್ಣ ಅವ್ರಿಗೂ ಬಿಡ್ತಾ ಇದ್ದಿಲ್ಲ. ಯಾಕಂದ್ರೆ ಅವರು ಧರ್ಮ ಪತ್ನಿ, ಯಾಕಂದ್ರೆ ಅವ್ರು ಕನೆಕ್ಟೆಡ್ ವಿದ ದ್ರೌಪದಿನಿಂದ, ಅದ್ರ ಸಲುವಾಗಿ ಅವ್ರು ಉಳಿದ್ರು. ಇಲ್ಲ ಅಂದ್ರೆ ಅವ್ರಿಗೂ ಸೇಮ್ ಆಗಿ ಶಿಕ್ಷೆ ಸಿಗ್ತಾ ಇತ್ತು. ದಟ್ ಈಸ್ ಕೃಷ್ಣಂದ ರೂಲ್ ಪ್ರಕಾರ. ಯಾಕಂದ್ರೆ ಅವರು ಪಾಪ ಮಾಡಿದ್ರು, ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಡೋದಂತ ಇತ್ತು. ಆದ್ರೆ ಈ ಪಾಯಿಂಟ್ ನಿಂದ ಅವ್ರಿಗೆ ಉಳಿದ್ಬಿಟ್ರು. ದಿಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾವಿಲ್ಲಿ ಈ ಒಂದು ಶ್ಲೋಕದಲ್ಲಿ ಏನನ್ನ ಕಲಿತಾ ಇದೀವಲ್ಲ, ಅಂದ್ರೆ ಇಂದಿನ ಶ್ಲೋಕದಲ್ಲಿ ತಿಳ್ಕೊಂಡ್ವಿ, ನಾವು ಕರೆಕ್ಟ್ ಆಗಿ ಶಾಸ್ತ್ರಬದ್ಧವಾಗಿ ನಮ್ಮ ಕರ್ಮನ ಮಾಡಬೇಕು, ಆಮೇಲೆ ಅದಕ್ಕೆ ವಿರುದ್ಧವಾಗಿ ಕರ್ಮನ ಮಾಡಬಾರ್ದು. ಸೊ ಈ ಶ್ಲೋಕದಲ್ಲಿ ಏನ್ ತಿಳ್ಕೊಂತಾ ಇದೀವಿ, ನನ್ನ ಡ್ಯೂಟಿನ ಮಾಡದೇ ಇರಬಾರ್ದು ಅಂತ. ಆ ಒಂದು ಸಂದರ್ಭದಲ್ಲಿ ಏನೇನ್ ಮಾಡಿದ್ರು, ಭೀಷ್ಮಾಚಾರ್ಯರಾಗ್ಲಿ ದ್ರೋಣಾಚಾರ್ಯರಾಗ್ಲಿ ಇವರೆಲ್ಲ ಏನ್ ಮಾಡಿದ್ರು, ತಮ್ಮ ಡ್ಯೂಟಿನ ಮಾಡಿಲ್ಲ. ಇನ್ಕ್ಲೂಡಿಂಗ್ ಪಾಂಡವರು ಅಷ್ಟೇನೆ, ಅವರು ತಮ್ಮ ಒಂದು ಕರ್ತವ್ಯನ ಮಾಡದಿರ ಅವ್ರೇನ್ ಮಾಡಿದ್ರು, ಸೈಲೆಂಟ್ ಆಗಿದ್ರು. ಸೊ ಅದಕ್ಕೋಸ್ಕರ ಅದನ್ನು ಸಹ ಪಾಪ ಅನ್ಬಿಟ್ಟು ಅವ್ರಿಗೆಲ್ಲರಿಗೂ ಅವ್ರು ಏನ್ ಮಾಡ್ತಾರೆ, ಶಿಕ್ಷೆನ ಕೊಡ್ತಾರೆ ಈ ಒಂದು ಕುರುಕ್ಷೇತ್ರ ರಣರಂಗದಲ್ಲಿ. ಸೊ ಅದಕ್ಕೋಸ್ಕರನೇ ಅದಾಗೋದು. ಬರೀ ನಾವು ಎಷ್ಟು ಇಂಪಾರ್ಟೆನ್ಸ್ನ ಪಾಪ ಕಾರ್ಯಗಳನ್ನ ಮಾಡೋದಕ್ಕೆ ನಾವು ಇದ್ ಮಾಡ್ತೀವಿ, ಅಂದ್ರೆ ಮಾಡದೇ ಇರೋದಕ್ಕೆ ಒಂದು ಕೊಡ್ತೀವೋ, ಅದರಷ್ಟೇ ಒಂದು ಇಂಪಾರ್ಟೆನ್ಸ್ನ ನಾನು ನನ್ನ ಕರ್ತವ್ಯನ ಮಾಡದೇ ಇರೋದಕ್ಕೂ ಕೊಡ್ಬೇಕು. ಅಂದ್ರೆ ನನ್ನ ಕರ್ತವ್ಯನ ಯಾವಾಗ್ಲೂ ನಾನು ಮಾಡಬೇಕು, ಮಾಡದೇ ಇರಬಾರ್ದು. ಅಲ್ಲಿ ಭೀಷ್ಮಾಚಾರ್ಯರು ಆಕ್ಚುಲಿ ಅವ್ರು ಏನು ಮಾಡಿಲ್ಲ, ಸೈಲೆಂಟ್ ಆಗಾದ್ರು. ಅದನ್ನು ಸಹ ತಪ್ಪು. ನಿನ್ನ ಕರ್ತವ್ಯ ಏನಿತ್ತು ಆ ಒಂದು ಸಂದರ್ಭದಲ್ಲಿ, ಆ ಒಂದು ಕೃತ್ಯನ ನೀನು ತಡಿಬೇಕಾಗಿತ್ತು, ನೀನು ತಡಿಲಿಲ್ಲ. ನಿನಗೆಲ್ಲ ಸಾಮರ್ಥ್ಯ ಇತ್ತು, ಆದ್ರೂ ನೀನು ತಡಿಲಿಲ್ಲ. ನಿನ್ನ ಕೆಲ್ಸನ ನೀನು ಮಾಡ್ಲಿಲ್ಲ, ಸೈಲೆಂಟ್ ಆಗೋದೆ ನೀನು. ಏನಕ್ಕೆ ಬೇಕು ಅಂತ ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ತಾ ಇಲ್ವ ಗೊತ್ತಿಲ್ಲ, ಆದ್ರೆ ನಿನ್ನ ಡ್ಯೂಟಿನ ನೀನು ಮಾಡ್ಲಿಲ್ಲ. ಅದಕ್ಕೋಸ್ಕರ ಅವರಿಗೆ ಶಿಕ್ಷೆ ಅನ್ನೋದು ಆಗುತ್ತೆ ಈ ಒಂದು ಕುರುಕ್ಷೇತ್ರ ರಣರಂಗದಲ್ಲಿ. ಅದಕ್ಕೋಸ್ಕರನೇ ಭಗವಂತ ಎಷ್ಟು ಒತ್ತು ಕೊಟ್ಟು ಹೇಳ್ತಾರೋ ಈ ಒಂದು ಕರ್ಮ ಯೋಗದಲ್ಲೇನೆ.
ಸೊ ಇನ್ನ ಯೋಗಕ್ಕೆ ನಾವು ಬಂದಿಲ್ಲ, ಇನ್ನ ಕರ್ಮ ಸಿದ್ಧಾಂತದಲ್ಲೇ ಇದೀವಿ. ಯಾವುದು ಅಂದ್ರೆ ಕರೆಕ್ಟ್ ಆಗಿ ಮಾಡೋದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ, ಆಮೇಲೆ ಯಾವ ರೀತಿ ನಾವು ಧರ್ಮಕ್ಕೆ ವಿರುದ್ಧವಾಗಿ ಅಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡಬಾರ್ದು ಅನ್ನೋದನ್ನ ಹೇಳ್ತಾರೋ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅವ್ರು ಹೇಳ್ತಾರೆ, ನಿನ್ನ ಕೆಲಸನ ನೀನು ಮಾಡದೇ ಇರಬಾರ್ದು, ಎಲ್ಲಾ ಸಂದರ್ಭದಲ್ಲೂ ನಿನ್ನ ಡ್ಯೂಟಿನ ನೀನು ಮಾಡಲೇಬೇಕು ಅಂತ. ಅದರಲ್ಲಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಈ ಪಾಂಡವರು ಇವರು ಅವರು ತಮ್ಮ ಕರ್ತವ್ಯನ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರನೇ ಅವ್ರಿಗೆಲ್ಲರಿಗೂ ಶಿಕ್ಷೆ ಅನ್ನೋದು ಆಗುತ್ತೆ. ಓಕೆ, ಮತ್ತೇನಾದ್ರು ಕ್ವಶನ್? ಇಲ್ಲಾಂದ್ರೆ ಪಾಯಿಂಟ್ಸ್ ಹೇಳಿ. ಪ್ರಭು ಪಾಯಿಂಟ್ ಹೇಳ ಪ್ರಭು. ಹೇಳಿ. ನಾನೇನ್ ತಿಳ್ಕೊಂಡೆ ಅಂದ್ರೆ ಕೃಷ್ಣ ನಮ್ಗೆ ಅರ್ಜುನ ಮೂಲಕ ಅಂದ್ರೆ ಲೈಕ್ ಸ್ವಲ್ಪ ಕೆಲವು ಶ್ಲೋಕದಿಂದ ಪದೇ ಪದೇ ಹೇಳ್ತಾನೆ ಇದ್ದಾರೆ, ನಮ್ದು ಡ್ಯೂಟೀಸ್ ನಾವು ಶಾಸ್ತ್ರಬದ್ಧವಾಗಿ ಫಾಲೋ ಮಾಡ್ಬೇಕು. ಇನ್ ಕೇಸ್ ನಾವ್ ಅದನ್ನ ಮಾಡ್ಲಿಲ್ಲ ಅಂದ್ರೆ ನಮ್ದು ಅಪಕೀರ್ತಿನ ನಾವೇ ತಗೊಂಡ್ಬಂದಂಗೆ. ಪ್ಲಸ್ ನಂದು ನಾನ್ ಹೆಲಿಶ್ ಪ್ಲಾನೆಟ್ಗೆ ಹೋಗೋದಿಕ್ಕೆ ನಾನೇ ಒಂದು ರೂಟ್ ಕ್ರಿಯೇಟ್ ಮಾಡಿ ಬಿಡತರ ಅಂತ ಅವರೇ ಕ್ಲಾರಿಟಿ ಕೊಟ್ಟು ಪದೇ ಪದೇ ನಮ್ಗೆ ಹೇಳ್ತಿದ್ದಾರೆ. ಸೊ ಯಾವ್ದೇ ಕಾರಣಕ್ಕೂ ನಮ್ ಸ್ವಧರ್ಮ ಇಂದ ಅಥವಾ ನಮ್ ಡ್ಯೂಟೀಸ್ ನಾನು ಡಿಸ್ಚಾರ್ಜ್ ಮಾಡೋದ್ರಿಂದ ನಾನು ಎಸ್ಕೇಪ್ ಆಗ್ಬಾರ್ದು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಕರೆಕ್ಟ್. ಸೊ ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ಸೊ ನಮ್ ಡ್ಯೂಟಿ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಹೆಂಗೆ ಆಗ್ಲಿ ನಮ್ಮ ಡ್ಯೂಟಿಗಳನ್ನು ನಾವು ಸರಿಯಾಗಿ ಮಾಡ್ಬೇಕು. ಆಕ್ಚುಲಿ ಬಹಳ ಜನರು ಯಾವಾಗ ಸ್ಪಿರಿಚುವಾಲಿಟಿ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೋ ಅವ್ರು ವಿಚಾರ ಮಾಡ್ತಾರೋ ಸ್ಪಿರಿಚುವಾಲಿಟಿ ಅಂದ್ರೆ ಡ್ಯೂಟಿನಿಂದ ನೆಗ್ಲೆಕ್ಟ್ ಆಗೋದು ಅಂತ ವಿಚಾರ ಮಾಡ್ತಾರ ಅವರು. ಅಂದ್ರೆ ಸ್ಪಿರಿಚುವಾಲಿಟಿ ಅಂದ್ರೆ ಏನು, ಎಲ್ಲಾ ಬಿಟ್ಟು ಬಿಡ್ಬೇಕಪ್ಪ, ಏನೂ ಮಾಡ್ಬಾರ್ದು ಅಂತ. ಸ್ಪಿರಿಚುವಾಲಿಟಿ ಅಂದ್ರೆ ಹೋಗಿ ಜಪಮಾಲೆ ಹಿಡ್ಕೊಂಡು ಕುತ್ಕೋಬೇಕು ಅಂತ ಅದೇ ಕೆಲಸ ನಮ್ಮ ಅಂತ ಅಲ್ಲ, ನಾಟ್ ಲೈಕ್ ದಟ್. ಸೊ ಆಕ್ಚುಲಿ ನಾವು ಯಾವಾಗ ಸ್ಪಿರಿಚುವಾಲಿಟಿನಲ್ಲಿ ಎಂಟರ್ ಆಗ್ತೀವಿ, ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ನಮ್ಗೆ ಕರ್ತವ್ಯ. ಆಕ್ಚುಲಿ ಇಲ್ಲೇನು ಸ್ಪಿರಿಚುವಾಲಿಟಿನಲ್ಲಿ ಬಂದ್ರೂ ಅಲ್ಲೇನು ಕರ್ತವ್ಯ ಇರುತ್ತೆ, ಸ್ಪಿರಿಚುವಲ್ ಡ್ಯೂಟೀಸ್ಗಳು ಇರುತ್ತೆ, ಡ್ಯೂಟಿ ಅಲ್ಲೇನು ಇರುತ್ತೆ. ನಾವು ಯಾವತ್ತೂ ಡ್ಯೂಟಿ ಇಲ್ಲದಂಗೆ ಇರೋದೇ ಇಲ್ಲ. ಸೊ ಎಲ್ಲೂ ಡ್ಯೂಟಿಗಳು ಇರುತ್ತೆ. ಸೊ ನಾವು ಅದನ್ನು ಡ್ಯೂಟಿಗಳನ್ನು ಮಾಡ್ಬೇಕು. ಸೊ ಕರೆಕ್ಟ್ ಆಗಿ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಓಕೆ ಪ್ರಭು. ಸೊ ಇಲ್ಲಿಗೆ ಈ ದಿನದ ಒಂದು ಭಗವದ್ಗೀತಾ ಕ್ಲಾಸ್ನ ಮುಗಿಸೋಣ. ಸೊ ನಾಳೆ ದಿನ ಮತ್ತೆ ಭೇಟಿಯಾಗೋಣ 8 ಗಂಟೆಗೆ ಭಗವದ್ಗೀತೆ 2ನೇ ಅಧ್ಯಾಯ 34ನೇ ಶ್ಲೋಕದೊಂದಿಗೆ. ಸೊ ಅಲ್ಲಿವರೆಗೂ ತಮ್ಗೆಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಜೈ ಹೋ. श्रीमद् भगवद गीता की जय. श्रील प्रभुपाद की जय. उपस्थित गौर भक्त वृंद की जय. निताय गौर प्रेमानंदे हरि हरि बोल.